ನಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ನಾವು ನಿನ್ನೆ ನನಗೆ ಕೊಟ್ಟಿರುವಂಥ ಸಬ್ಜೆಕ್ಟ್ ವಿಷಯ ಕ್ರಿಸ್ತಿಯ ಕುಟುಂಬ ಅಥವಾ ಕ್ರೈಸ್ತ ಕುಟುಂಬ. ಕ್ರಿಸ್ತಿಯ ಕುಟುಂಬ ಅಂದ್ರೆ ಏನು? ದೇವರು ಆ ಕುಟುಂಬ ಜೀವಿತವನ್ನ ಹುಟ್ಟು ಹಾಕುವಾಗ ಯಾವ ಉದ್ದೇಶದಿಂದ ಕುಟುಂಬ ಜೀವಿತವನ್ನ ದೇವರು ಜಾರಿಗೆ ತಂದನು? ಯಾಕಂದ್ರೆ ನೀವು ಸತ್ಯವೇದದಲ್ಲಿ ನೋಡುವಾಗ ಕುಟುಂಬ ಎಂಬ ಕಲ್ಪನೆ ಪರಿಕಲ್ಪನೆ ಅದು ಮನುಷ್ಯರಿಂದ ಬಂದಂಥದ್ದಲ್ಲ. ದೇವರು ಆದಾಮನನ್ನ ಮೊದಲು ಸೃಷ್ಟಿ ಮಾಡಿದ ನಂತರ ದೇವರು ಸೃಷ್ಟಿ ಮಾಡಿದ್ದು ಸ್ತ್ರೀಯನ್ನಲ್ಲ, ಪ್ರಾಣಿ ಪಕ್ಷಿಗಳನ್ನ ಉಂಟು ಮಾಡಿ ಆದಾಮನ ಮುಂದೆ ಬಿಡುವಾಗ ಆದಾಮನಿಗೆ ಸರಿ ಬೀಳುವ ಸಹಕಾರಣಿ ಅಲ್ಲಿ ಕಾಣದಿದ್ದರಿಂದ ದೇವರು ನಂತರ ಯೋಚನೆ ಮಾಡಿ ಹವ್ವಳನ್ನ ಸೃಷ್ಟಿ ಮಾಡಿ ಆದಾಮನ ಎಲುಬಿನಿಂದಲೇ ಹವ್ವಳನ್ನ ಸೃಷ್ಟಿ ಮಾಡಿ ಆದಾಮನ ಬಳಿಗೆ ಆಕೆಯನ್ನು ತರುವಾಗ ಈಗ ಸರಿ ಎಂಬುದಾಗಿ ಯೋಚನೆ ಮಾಡಿ ಅವರನ್ನು ಒಂದು ಮಾಡಿದವನು ದೇವರು ತಾನೆ. ಯಾವ ಉದ್ದೇಶದಿಂದ ಮನುಷ್ಯನನ್ನು ಉಂಟು ಮಾಡಿದ? ಆದಿಕಾಂಡ 1:28 ತನ್ನ ಉದ್ದೇಶವನ್ನ ದೇವರು ಹೇಳ್ತಾನೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯೆಲ್ಲ ತುಂಬಿಕೊಂಡು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಸಂಚರಿಸುವ ಎಲ್ಲ ಪಶುಗಳ ಮೇಲೆಯೂ ಕ್ರಿಮಿಕೀಟಗಳ ಮೇಲೆಯೂ ನೀರಿನಲ್ಲಿರುವಂಥ ಜಲಚರಗಳ ಮೇಲೆಯೂ ದೊರೆತನ ಮಾಡು. ನಾನು ಈ ಲೋಕದ ರಾಜಾದಿರಾಜನು, ನನ್ನ ಪ್ರತಿನಿಧಿಯಾಗಿ ನೀನು ಈ ಲೋಕದಲ್ಲಿ ನನ್ನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಎಂಬ ಉದ್ದೇಶದಿಂದ ಮನುಷ್ಯನನ್ನ ಉಂಟು ಮಾಡಿ ಗಂಡು ಹೆಣ್ಣಾಗಿ ನಿರ್ಮಿಸಿದ. ಆ ಗಂಡು ಹೆಣ್ಣಾಗಿ ಅವರನ್ನ ವಿವಾಹದಲ್ಲಿ ಸೇರಿಸಿದಂಥ ಉದ್ದೇಶ ಸಂತಾನೋತ್ಪತ್ತಿ, ಮಕ್ಕಳನ್ನು ಹೆತ್ತು. ಎಂಥ ಮಕ್ಕಳು? ನಾವು ಈಗ ಮಕ್ಕಳನ್ನ ಇರ್ತಿದ್ದೇವೆ. ನಾವು ಭಾರತದವ್ರು ಕೇಳ್ಬೇಕಾ? 140 ಕೋಟಿ ಇದ್ದೇವೆ. ಇಸ್ರಾಯೇಲ್ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಇರುವಂತ ಜನಸಂಖ್ಯೆ ನಮ್ಮ ಬೆಂಗಳೂರಿನ ಅರ್ಧ ಜನಸಂಖ್ಯೆ 90 ಲಕ್ಷ. ಬೆಂಗಳೂರಿನಲ್ಲಿರುವ ಜನಸಂಖ್ಯೆಗೆ ಅರ್ಧ ಜನಸಂಖ್ಯೆ ಇಡೀ ಇಸ್ರಾಯೇಲ್ ದೇಶದಲ್ಲೇ ಇಲ್ಲ. ಈ ರೀತಿ ಇರುವಾಗ ನಾವು ಮಕ್ಕಳನ್ನು ಎತ್ತಿದ್ದೀವಿ. ಬಟ್ ದೇವರು ಹೇಳುವಂಥದ್ದು ತನ್ನ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದ್ದ. ತನ್ನ ಸ್ವರೂಪದ ಮಕ್ಕಳನ್ನ ಎತ್ತು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ. ಮನುಷ್ಯನು ಪಾಪಕ್ಕೆ ಹೋದ. ಈ ದಿವಸ ನಾವು ವಿವಾಹದಲ್ಲಿ ಕಾಲಿಡ್ತೇವೆ. ವಿವಾಹದಲ್ಲಿ ನಾವು ಕಾಲಿಡುವಾಗಲೇ ನಾವು ದೇವರ ಮಕ್ಕಳಾಗಿರುವುದೇ ಇಲ್ಲ. ದೇವರ ಮಕ್ಕಳು ನಾವು ಆಗದೇ ಇರುವುದರಿಂದ ನಾಮಧೇಯ ಕ್ರೈಸ್ತರು ನಾವು. ನೀವು ಕೇಳ್ಬೋದು ನನ್ನನ್ನು, ನಾವೇನು ಕ್ರೈಸ್ತರಲ್ವಾ ಅಂತ. ನಾನು ಇಲ್ಲ ಅಂತ ಹೇಳುವುದಿಲ್ಲ. ದೇವರ ವಾಕ್ಯದಲ್ಲಿ ಕ್ರೈಸ್ತರೆಲ್ಲರೂ ಪರಲೋಕ ರಾಜ್ಯಕ್ಕೆ ಬರ್ತಾರೆ ಅಂತ ಇಲ್ಲ. ಯೇಸುಸ್ವಾಮಿ ಹೇಳಿದಲ್ವಾ ಯೋಹಾನ 3:3 ನೀನು ಹೊಸದಾಗಿ ಹುಟ್ಟಬೇಕು. ನಿಕೋದೇಮನೆ, ನೀನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ಆಗುವುದಿಲ್ಲ. ಹೊಸದಾಗಿ ಹುಟ್ಟುವುದರ ಅರ್ಥ ಏನು? ಹಳೆ ವ್ಯಕ್ತಿ ಸಾಯಬೇಕು. ಹಳೆ ವ್ಯಕ್ತಿ ಯಾತಕ್ಕೆ ಸಾಯಬೇಕು? ನಾವು ಸತ್ತಿರ್ತೇವೆ ಬಿಡಿ. ಯಾರಿಗೆ? ದೇವ್ರ ಪಾಲಿಗೆ. ಸೈತಾನ್ಗೋಸ್ಕರ ಜೀವಿಸ್ತಾ ಇರ್ತೀವಿ. ಅದು ಹಂಗಲ್ಲ, ವಿರುದ್ಧವಾದ ದಿಕ್ಕು. ಸೈತಾನನು ಲೋಕ ಪಾಪದ ಪಾಲಿಗೆ ಸತ್ತವರಾಗಿ ಕ್ರಿಸ್ತನಿಗೋಸ್ಕರ ಜೀವಿಸುವರಾಗಿ ನಾವು ಇರಬೇಕು. ಇಂಥ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಎತ್ತು ಕರ್ತನ ನೀತಿಯಲ್ಲಿ ಬೆಳೆಸುವಾಗ ಆ ಮಕ್ಕಳು, ಕರ್ತನು ನಮಗೆ ಮಕ್ಕಳನ್ನು ಯಾಕೆ ಕೊಡ್ತಾನೆ? ಹೋದ್ರಿ ಆದಿಕಾಂಡ ಪುಸ್ತಕ 18:19 ಆದಿಕಾಂಡ 18:19 ಅವನು ತನ್ನ ಪುತ್ರ ಪೌತ್ರರಿಗೆ ದೇವರ ಆಜ್ಞಾ ನಿಯಮಗಳನ್ನು ಬೋಧಿಸಿ ಅವರನ್ನ ತನ್ನ ದಾರಿಯಲ್ಲಿ ನಡೆಸಬೇಕು ಎಂಬ ಯೋಚನೆಯಿಂದ ನಾನು ಮಕ್ಕಳನ್ನು ಸಂತಾನವನ್ನು ಕೊಟ್ಟೆ ಅಂತ ಬರೀತಾನೆ. ಈ ದಿವಸ ನಮಗೆ ಮಕ್ಕಳನ್ನು ಕೊಟ್ಟಿರೋ ಉದ್ದೇಶ ಅದೇ. ನಾವು ಅವರನ್ನು ಪಡೆಯುವುದು ದೊಡ್ಡದಲ್ಲ, ಪಡೆದ ಮೇಲೆ
ಪರಲೋಕ ರಾಜ್ಯದ ಮಕ್ಕಳಾಗಿ ಅವರನ್ನು ಬೆಳೆಸಬೇಕು. ಇದು ಉದ್ದೇಶವನ್ನು ನಾವು ತಿಳ್ಕೊಂಡು, ಉದ್ದೇಶ ತಿಳ್ಕೊಳ್ಳೋದಾದ್ಮೇಲೆ ಈ ಮದುವೆಯ ಗಾಂಭೀರ್ಯತೆ ಏನು, ನಮ್ಮ ಅಸ್ಥಿವಾರ ಸರಿ ಇರಬೇಕು. ನಾವೇನ್ ಮಾಡ್ತೇವೆ, ಲೋಕವನ್ನು ನೋಡ್ತೇವೆ. ತಂದೆ ತಾಯಿಗಳು ಏನ್ ಮಾಡ್ತೇವೆ, ಒಂದು ಪ್ರಾಪ್ತ ವಯಸ್ಸಿಗೆ ಬಂದಾಗ ನಾವು ಗಡಿಬಿಡಿ ಮಾಡ್ತೇವೆ. ಅಯ್ಯೋ ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ, 30 ಆಗೋಯ್ತು, 35 ಆಗೋಯ್ತು, ಸಾಕೋ ಅಲ್ಲಿ ಇಲ್ಲಿ ಓಡಕ್ಕೆ ಯಾರನ್ನ ಕಟ್ಟಾಕ್ಬಿಡ್ತಾರೆ. ಕಟ್ಟಾಕ್ಬಿಟ್ಟು ಇವನ್ ತಗಲಾಕೊಂಡು ಸಾಯ್ತಾ ಇರ್ತಾನೆ ಆಮೇಲೆ. ಯಾಕಂದ್ರೆ ನಾವು ಯೋಚನೆ ಮಾಡ್ಬೇಕಲ್ಲ, ವಿವಾಹ ಅಂತ ಹೇಳುವಾಗ, ಕುಟುಂಬ ಜೀವನ ಅಂತ ಹೇಳುವಾಗ ದೇವರ ಅಸ್ಥಿವಾರದ ಮೇಲೆ ಅದು ಸ್ಥಾಪನೆ ಆಗ್ಬೇಕು. ಏನು ಅಸ್ಥಿವಾರ? ನೀನು ಕುಟುಂಬ ಜೀವನಕ್ಕೆ ಬರಲಿಕ್ಕಿಂತ ಮುಂಚೆ ದೇವರ ನಿಯಮ ಏನು ಎಂಬುದನ್ನು ತಿಳ್ಕೊಳ್ಬೇಕು. ನೀನು ನಾನು ಯಾಕೆ ಕುಟುಂಬ ಜೀವನಕ್ಕೆ ಹೋಗ್ಬೇಕು, ಹೋಗುವಾಗ ನನ್ನಲ್ಲಿ ಏನು ಯೋಚನೆ ಇರಬೇಕು? ಯಾಕಂದ್ರೆ ಇದು ನನ್ನಿಂದ ಬಂದಿದ್ದಲ್ಲ, ದೇವರಿಂದ ಬಂದಿರುವಂಥದ್ದು. ದೇವರು ಅದನ್ನು ಯಾವ ಉದ್ದೇಶಕ್ಕೆ ಮಾಡಿದ್ದಾನೆ, ದೇವರು ಅದನ್ನು ಹೇಗೆ ನೋಡ್ತಾನೆ. ನೀವು ಇಬ್ರಿಯ 13:4 ಓದುವಾಗ ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ಮಾನ್ಯ, ಗಂಭೀರವಾದ ವಿಚಾರ ಅದು. ಇದನ್ನ ಎಲ್ಲರೂ ಎಣಿಸಬೇಕು ಅಂತ ವಾಕ್ಯದಲ್ಲಿ ಗಮನಿಸ್ತೀರಿ. ಗಂಭೀರವಾಗಿದ್ದು ಅಂತ ಹೇಳುವಾಗ ತಂದೆಯಾದ ದೇವರು ಅದನ್ನು ಬಹಳ ಗಂಭೀರವಾಗಿ ಎಣಿಸಿದ್ದಾನೆ. ಮಗನಾದ ಯೇಸುಸ್ವಾಮಿ ಗಂಭೀರವಾಗಿ ಎಣಿಸಿದ್ದಾನೆ. ಪರಿಶುದ್ಧಾತ್ಮನು ಗಂಭೀರವಾಗಿ ಎಣಿಸಿರುವುದರಿಂದ ನಾನು ನೀನು ಕೂಡ ಅದನ್ನ ಬಹಳ ಗಂಭೀರವಾದ ವಿಚಾರ ಅಂತ ಯೋಚನೆ ಮಾಡಿ ಅದರಲ್ಲಿ ಕಾಲಿಡಬೇಕು. 1. 2, ಮಲಾಕಿಯನ್ನು ಬರೆದ ಪ್ರವಾದನೆ 2:14 ಓದುವಾಗ ಕುಟುಂಬ ಅಂತ ಹೇಳುವಾಗ ದೇವರು ಒಪ್ಪಂದ ಅಂತ ಹೇಳುವುದಿಲ್ಲ, ಗಂಡು ಹೆಣ್ಣು ನಡುವೆ ಆಗುವ ಒಪ್ಪಂದ ಅಂತ ಹೇಳುವುದಿಲ್ಲ, ಒಡಂಬಡಿಕೆ ಅಂತ ಹೇಳ್ತಾನೆ. ಒಡಂಬಡಿಕೆ ಅಂದ್ರೆ ಅರ್ಥ ಏನು? ಅಬ್ರಾಹ್ಮನಿಗೆ ದೇವರು ಹೇಳಿದ ಮೇರೆಗೆ ಒಡಂಬಡಿಕೆ ಅಂತ ಹೇಳುವಾಗ ಯಜ್ಞವನ್ನು ಮಾಡಬೇಕು. ಯಾಕೆ ಯಜ್ಞ ಮಾಡಬೇಕು? ದೇವರು ಏನು ಹೇಳ್ತಾ ಇದ್ದಾನೆ, ಆ ಪಶುಗಳು ಸತ್ತ ಮೇರೆಗೆ ಸಾಯ್ತೇನೆ, ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಎಂಬ ಅರ್ಥ ಅದು. ಈಗ ನಾವು ನೀವು ಕುಟುಂಬ ಜೀವನಕ್ಕೆ ಕಾಲಿಡುವಾಗ ನಾವು ಕೂಡ ಯಜ್ಞವನ್ನ, ನಾವು ಲೋಕರೀತಿಯ ಯಜ್ಞವನ್ನ ಮಾಡುವುದಿಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ನಿಜವಾದ ಯಜ್ಞವಾದ ಕ್ರಿಸ್ತನು ಸತ್ತಿದ್ದಾನೆ, ಎದ್ದಿದ್ದಾನೆ. ನಾವು ಕ್ರಿಸ್ತನನ್ನು ನಂಬಿದ ಮಕ್ಕಳು ಆ ಯಜ್ಞವನ್ನ ನಮ್ಮದಾಗಿಸಿಕೊಂಡಿದ್ದೇವೆ. ಅಂದ್ರೆ ವಧು ವರ ಕುಟುಂಬ ಜೀವನಕ್ಕೆ ಕಾಲಿಡುವಾಗ ನೀನು ನಾನು ಗಮನಿಸಬೇಕಾದ ಸಂಗತಿ ಏನಂದ್ರೆ, ನಾನು ಮದುವೆ ಆಗಿರುವಂತ ವರ ನಿಜ ವಿಶ್ವಾಸಿ ಆಗಿದ್ದಾನ, ಕ್ರಿಸ್ತನೆಂಬ ಆ ಒಡಂಬಡಿಕೆಗೆ ಒಳಪಟ್ಟವನ, ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಒಪ್ಪಿಕೊಂಡವನ, ಕ್ರಿಸ್ತನ ನಿಮಗೆ ರಕ್ಷಣೆ ಆಗುವುದು ಹೇಗೆ? ಇದೇನು ಹೊಸದಾಗಿ ಏನೋ ಕೇಳ್ತಾ ಇದ್ದಾರೆ, ನಾವು ಕ್ರೈಸ್ತರಾಗೆ ವಯಸ್ಸಾಯ್ತು ಮುಗಿತಾ ಬಂದಿದೆ ಈಗ ಕೇಳಕ್ ಶುರು ಮಾಡಿದಾರಲ್ಲ ಅಂತ. ನೋಡಿ, ಲೇಡೀಸ್ ಎಲ್ಲ ನಗಾಡ್ತಾ ಇದ್ರೆ ಪುರುಷರು ಗಂಭೀರವಾಗಿದ್ದಾರೆ, ಇವನೇನಾರು ಹೇಳ್ಕೊಳ್ಳಿ ಹೋಗೋ ಕಡೆ ಅಂತ. ರಕ್ಷಣೆ ಯಾವಾಗ ಆಗ್ತದೆ ನಮಗೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 10:9 ವಚನದಲ್ಲಿ ಏನು ಓದ್ತೀರಿ? ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು. ಒಂದು ವೇಳೆ ನಾವು ಅದನ್ನ ಬಹಳ ಲೈಟ್ ಆಗಿ ತಗೊಳ್ತೇವೆ. ಯೇಸು ಸ್ವಾಮಿ ನೀನೇ ನನ್ನ ಒಡೆಯ, ಈಸಿನ ಬಾಯಲ್ಲಿ ಹೇಳೋದು ಸುಲಭ. ಒಡೆಯ ಅಂದ್ರೆ ಅರ್ಥ ಏನ್ ಗೊತ್ತಾ ನಿಮಗೆ? ನಾನು ಗುಲಾಮ, ನನ್ನದು ಏನು ಇಲ್ಲ, ಇನ್ಮೇಲೆ ನೀನೇ ನನ್ನ ಚಿಂತೆ, ನೀನೇ ನನ್ನ ಯೋಚನೆ, ನೀನೇ ನನ್ನ ನಿರ್ಧಾರ, ನಿನ್ನ ಇಷ್ಟದ ಹಾಗೆ ನಾನು ಇಡ್ತೇನೆ ಎಂಬುದನ್ನ ಯಾರು ಯೇಸು ಸ್ವಾಮಿಯನ್ನ ಒಡೆಯನಾಗಿ ಅರಿಕೆ ಮಾಡಿದ್ದಾರೆ. 1. 2, ದೇವರು ಆತನನ್ನ ಸತ್ತವಳಿಂದ ಎಬ್ಬಿಸಿದ್ದಾನೆಂದು ಹೃದಯದಲ್ಲಿ ನಂಬಿದರೆ ಮಾತ್ರ ರಕ್ಷಣೆ. ರೆಸರಕ್ಷನ್ ಫೇತ್, ಪುನರುತ್ಥಾನದ ಮೇಲೆ ನಂಬಿಕೆ ಇಟ್ಟವ್ರಿಗೆ ಮಾತ್ರ ರಕ್ಷಣೆ, ಇಲ್ಲವರಿಗೆ ಇಲ್ಲ. ನೀವು ನನ್ನ ಮಾತು ಅಷ್ಟು ಸುಲಭವಾಗಿ ತಗೊಳ್ಬೇಡ್ರಿ. 1 ಕೊರಿಂಥ 15:17 ಏನು ಓದ್ತೀರಿ? ಓದ್ರಿ ನೋಡೋಣ. 1 ಕೊರಿಂಥ 15:17 ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿನ್ನ ನಂಬಿಕೆಯು ನಿಷ್ಪ್ರಯೋಜನ,
ನೀನು ಕ್ರಿಸ್ತನ ನಂಬಿದ್ದು ಯಾವ ಉಪಯೋಗಕ್ಕೂ ಬರುವುದಿಲ್ಲ. ನೀನು ಶಾಪಗ್ರಸ್ತನು, ನಾಶನಕ್ಕೆ ಹೋಗ್ತಿ. 1 ಕೊರಿಂಥ 15:17 ಬಹಳ ಸ್ಪಷ್ಟವಾಗಿ ಬರೀತಾನೆ ದೇವರಾತ್ಮನು. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ಕ್ರಿಸ್ತನನ್ನ ನೀನು ನಂಬಿ ಉಪಯೋಗ ಏನು ನಿನಗೆ? ಸತ್ತಂತ ವ್ಯಕ್ತಿಯಲ್ಲಿ ನಂಬಿಕೆ ಇಡುವುದು ಯಾವ ಉಪಯೋಗಕ್ಕೂ ಬರುವುದಿಲ್ಲ. ಕ್ರಿಸ್ತನು ಎದ್ದು ಬಂದೇ ಇದ್ದಾನೆ. ಅದರಿಂದಲೇ ನಾವು ಆ ನಂಬಿಕೆ, ಯಾವುದು ನಂಬಿಕೆ? ಕ್ರಿಸ್ತನು ಎದ್ದು ಬಂದಿದ್ದಾನೆ. ಎದ್ದು ಬಂದು ಎಲ್ಲಿದ್ದಾನೆ ಸ್ವಾಮಿ? ಎಲ್ಲಿದ್ದಾನೆ? ಅದೇ ನಮಗಾಗಿರೋದು. ಪರಲೋಕಕ್ಕೆ ಹೋಗಿ ಸೇರ್ಕೊಂಡಿದ್ದಾನೆ. ಇಲ್ಲೆಲ್ಲಿ ನಾವಿರೋದೇ ಅಲ್ಲಿ. ಆತನಿಗೆ ಹೆಂಗೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ನೀನು ಅಲ್ಲೇ ಇರಪ್ಪ, ನಾವಿಲ್ಲೇ ಇರ್ತೀವಿ ಅನ್ಕೊಂಡು ಆರಾಮಾಗಿದ್ದೀವಿ. ಏನ್ ಹೇಳ್ತಾನೆ ಪ್ರಕಟಣೆ 3:20 ಈಗ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆಗೆದ್ರೆ ಅವನ ಒಳಗೆ ಬಂದು ನಾನು ನನ್ನ ತಂದೆಯು ಅವನ ಜೊತೆಯಲ್ಲಿ ಊಟ ಮಾಡ್ತೇವೆ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾನೆ ನಿಜ. ನೀವು ಇಬ್ರಿಯ 8:1, ಇಬ್ರಿಯ 1:3, ಇಬ್ರಿಯ 10:12 ಓದುವಾಗ ಪರಲೋಕದಲ್ಲಿ ತಂದೆಯಾದ ದೇವರ ಫಲಪಾಶದಲ್ಲಿ ಆಸೀನನಾಗಿದ್ದಾನೆ. ಆದರೆ ದೇವರೆನಿಸಿಕೊಳ್ಳುವವನು ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇರುವಂತ ಶಕ್ತಿ ಇರುವವನೇ ದೇವರು. ಯೇಸು ಸ್ವಾಮಿ ಆ ರೀತಿಯಲ್ಲಿ ಈ ದಿವಸ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾನೆ. ಆತನು ಎದ್ದು ಬಂದಿದ್ದಾನೆ, ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳುವಾಗ ನಿನ್ನ ವರ್ತನೆ ಹೇಗಿರ್ತದೆ ಈ ಲೋಕದಲ್ಲಿ? ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ ಎಂಬ ನಂಬಿಕೆ ನಿಮ್ಮಲ್ಲಿ ಇದ್ರೆ, ವಾಕ್ಯ ಏನ್ ಹೇಳ್ತದೆ? ನೀನು ಯೇಸು ಎದ್ದು ಬಂದಿದ್ದಾನೆ ಎಂಬುದು ನಂಬಿದ್ರೆ ರಕ್ಷಣೆ ಅಂತ ಹೇಳ್ತಾನೆ. ನಿನಗೆ ರಕ್ಷಣೆ ಆಗಿದೆ ಅಂತ ಗೊತ್ತಾಗುವುದು ಹೇಗಾಗಾದ್ರೆ? ನಂಬಿದ್ ಸರಿ, ನಂಬಿದಿರಿ ಅಂತ ಗೊತ್ತಾಗುವುದು ಹೇಗೆ? ಏನ್ ಕ್ರಿಯೆ ಸಿಸ್ಟರ್? ನಮ್ಮ ಮುಖ್ಯಮಂತ್ರಿ ಕಚೇರಿಯಲ್ಲಿದ್ದೆ ನಾನು. ಅಲ್ಲಿ ಒಬ್ಬ ವ್ಯಕ್ತಿ ನನ್ನ ಹತ್ರ ಬರ್ತಾ ಇದ್ದ. ಅನೇಕರು ಬರ್ತಾ ಇದ್ರು. ಈ ಒಬ್ಬ ವ್ಯಕ್ತಿ, ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ, ಅವನಿಗೆ ಉದ್ಯೋಗ ಇರಲಿಲ್ಲ. ಉದ್ಯೋಗಕ್ಕೆ ನಾನು ಮುಖ್ಯಮಂತ್ರಿ ಕಚೇರಿಯಿಂದ ಪತ್ರ ಕೊಡಿಸ್ತಾ ಇದ್ದೆ. ಫ್ಯಾಕ್ಟ್ರಿಗಳಿಗೆ ಹೋಗಿ ಅವನಿಗೆ ಯಾವ್ದಾದ್ರು ಕೆಲಸ ಖಾಲಿ ಇದ್ರೆ ಕೊಡ್ರಿ ಅಂತ. ಆ ಪತ್ರದ ಕಾಪಿಯನ್ನು ತಗೊಂಡು ಹೋಗ್ಲಿಕ್ಕೆ ನನ್ನ ಬಳಿಗೆ ಬರ್ತಾ ಇದ್ದ ವಿಧಾನಸೌಧಕ್ಕೆ. ನಾನು ಮುಖ್ಯಮಂತ್ರಿ ಕಚೇರಿಯಿಂದ ಅವನಿಗೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಅವನ ಒಳಗಡೆ ಬಿಡಿ ಅಂತೇಳಿ ಆ ಪತ್ರವನ್ನು ಕೊಟ್ಟು ಕಳಿಸ್ತಾ ಇದ್ದೆ. ಅವನು ಬರುವಾಗೆಲ್ಲ ಬೈಬಲ್ ಹಿಡ್ಕೊಂಡು ಬರ್ತಾ ಇದ್ದ. ನಾನು ಒಮ್ಮೆ ಕೇಳಿದೆ, ಏನಪ್ಪ ಬೈಬಲ್ ಸ್ಟಡಿಗೆ ಹೋಗ್ಬಿಟ್ಟು ಬಂದ? ಏನಣ್ಣ ಮಂಗಳವಾರ ಯಾವ ಬೈಬಲ್ ಸ್ಟಡಿ ಅಣ್ಣ ಅಂದ. ಅಲ್ಲಪ್ಪ ಬೈಬಲ್ ಹಿಡ್ಕೊಂಡು ಬರ್ತೀಯಲ್ವಾ, ಎಲ್ಲಾರು ಬೈಬಲ್ ಸ್ಟಡಿ ತಗೊಂಡಿದ್ಯಾ? ನನಗೆ ಯಾವ್ದಣ್ಣ ನಾಲೆಡ್ಜ್, ಅಷ್ಟೊಂದು ಬೈಬಲ್ ನಾಲೆಡ್ಜು? ಸರಿಯಪ್ಪ, ಬೈಬಲ್ ಸ್ಟಡಿನೂ ತಗೊಳ್ತಿಲ್ಲ, ಮಂಗಳವಾರ ಬೈಬಲ್ ಸ್ಟಡಿನೂ ಇಲ್ಲ ಅಂತೀಯ, ಬರುವಾಗ ಬೈಬಲ್ ಯಾಕೆ ಹಿಡ್ಕೊಂಡ್ ಬರ್ತೀಯ? ಅಣ್ಣ ಏನಣ್ಣ ನೀವು ವಿಶ್ವಾಸಿಯಾಗಿ ಇಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಂದ. ಡೈಲಾಗ್ ಎಲ್ಲ ಓಡಿಬೇಡ, ಸರಿಯಾಗಿ ಹೇಳು ಅಂದೆ. ಅಂದಿದ್ದೆ ಏನಂತಾನೆ, ಅಣ್ಣ ನಾವು ಕ್ರೈಸ್ತರಂತ ಗೊತ್ತಾಗ್ಬಾರ್ದಣ್ಣ ಜನಕ್ಕೆ. ಎಲ್ಲ ನಿನ್ನ ಇನ್ನೊಂದ್ಸಲ ಬೈಬಲ್ ಹಿಡ್ಕೊಂಡು ಅಂದ್ರೆ ಒಳಗೆ ಬಿಡ್ಸಲ್ಲ ನಿನ್ನ ಅಂದ. ಕ್ರೈಸ್ತರಂತ ಗೊತ್ತಾಗೋದು ಬೈಬಲ್ ಹಿಡ್ಕೊಂಡು ಓಡಾಡೋದ್ರಿಂದ. ನೀವು ಈಗ ಹೇಳಿದ್ರಲ್ವ ನನಗೆ, ಯೇಸು ಸ್ವಾಮಿ ನಂಬಿದೀವಿ ಎಂಬುದು ಕ್ರಿಯೆಗಳಲ್ಲಿ ಗೊತ್ತಾಗಬೇಕು. ಹೌದು, ನೀವೇನು ಹೇಳ್ತಾ ಇದ್ದೀರಿ? ಯಾಕೋಬನ ಬರೆದ ಪತ್ರಿಕೆ 2:19 ಹೇಳ್ತಾ ಇದ್ದೀರಿ, ದೇವಕುಮಾರನು ಒಬ್ಬನೇ ಅಂತ ನೀನು ನಂಬುವುದು ಒಳ್ಳೇದೇ, ಅದೇ ರೀತಿಯಲ್ಲಿ ದೆವ್ವಗಳು ನಂಬಿ ಹೆದರಿ ನಡುಗುತ್ತವೆ, ಅಪ್ರಯೋಜಕ. ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ ಎಂಬುದು ನಿನಗೆ ಗೊತ್ತಿಲ್ಲವೋ? ಯಾಕೋಬ 2:26 ಕ್ರಿಯೆಗಳ ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದಾಗಿದೆ. ಐ ಅಗ್ರಿ. ಏನ್ ಕ್ರಿಯೆ ಅಂತ ನಾನು ಕೇಳ್ತಾ ಇರೋದು ನಿಮ್ಮನ್ನ. ಸಿಸ್ಟರ್, ಈಗ ನಂಬಿದಿರಿ ಅಂತ ಗೊತ್ತಾಗೋದು ಹೇಗೆ? ಕ್ರಿಯೆಗಳಿಂದ. ಬೈಬಲ್ ಹಿಡ್ಕೊಂಡು ಓಡಾಡಿದ್ರಿಂದ ಅಲ್ಲ, ಅಥವಾ ಶಿಲ್ಬೆ ನೇತಾಕೊಳ್ಳೋದ್ರಿಂದ ಅಲ್ಲ. ಶಿಲ್ಬೆ ನೇತಾಕೊಂಡ್ರೆ ಉಪಯೋಗ ಏನು? ಶಿಲ್ಬೆ ತೀಕ್ಷ್ಣವಾದಂತ, ಭಯಂಕರವಾದಂತ, ಶಾಪಗ್ರಸ್ತವಾದಂತ ಮರಣಕ್ಕೆ ಹೋಲಿಕೆಯಾಗಿರೋದು. ನನ್ನ ಕ್ರಿಸ್ತನು ಶಿಲುಬೆ ಮೇಲೆ ಇಲ್ಲ, ನನ್ನ ಕರ್ತನು ತಂದೆಯಾದ ದೇವರ ಬಲಪಾಶದಲ್ಲಿದ್ದಾನೆ. ನೀವ್ಯಾಕೆ ಶಿಲುಬೆ ಎತ್ಕೊಂಡು ಓಡಾಡ್ತೀರಿ? ಕ್ರಿಸ್ತನು ಅಲ್ಲಿದ್ದಾನೆ, ಎದ್ದಿದ್ದಾನೆ. ಅವನು
ನೀನು ಕ್ರಿಸ್ತನು ಎದ್ದಿದ್ದಾನೆ ಆ ನಂಬಿಕೆಯಲ್ಲಿ ನೀನು ಇರಬೇಕಲ್ವಾ? ಈ ನಂಬಿಕೆಯಲ್ಲಿ ಇದ್ದೀಯಾ ಅಂತ ಗೊತ್ತಾಗೋದು ಹೇಗೆ? ಯಾವ ಕಾರ್ಯಗಳಿಂದ? ನಮ್ಮ ಕಸ್ತೂರವರೆಲ್ಲ ಬಹಳ ನಂಬಿಗಸ್ತರಲ್ವಾ? ನೋಡ್ರಿ, ಈ ಕಾರ್ಯಗಳು ಅಂದ್ರೆ ಏನು ಗೊತ್ತಾ? ನಾವು ದೇವರ ವಾಕ್ಯದಲ್ಲಿರುವಂತ ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಕಂಡು ಬರ್ತವೆ. ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಕಾಣು ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ? ಕ್ರಿಸ್ತನು ಎದ್ದಿದ್ದಾನೆ ಅಂತ ನೀನು ನಂಬುವಾಗ, ನೀನು ಏನಾದ್ರೂ ಮಾತನಾಡಿಕ್ ಹೋಗುವಾಗ, ಯಾರನ್ನಾರು ಬೈಲಿಕ್ಕೆ ಹೋಗುವಾಗ, ಅಯ್ಯೋ ನಾನು ಯೇಸುಸ್ವಾಮಿ ನನ್ನ ಎದುರಿಗಿದ್ದಾನೆ, ಇಲ್ಲೇ ಇದ್ದಾನೆ, ನಾನು ಈ ಮಾತಾಡಕ್ಕಾಗ್ತಲ್ಲ. ಗಂಡನ ಮೇಲೆ ಇಟ್ಟಿನ ದೋಣೆ ಎತ್ಕೊಳ್ತೀರಿ, ಎತ್ಕೊಳ್ಳೋ, ಅಯ್ಯೋ ನನ್ನ ಸ್ವಾಮಿ ನನ್ನ ಮಧ್ಯದಲ್ಲಿ ಯೇಸುಸ್ವಾಮಿ ಇದ್ದಾನಲ್ಲ, ನಾನು ಇಟ್ಟಿನ ದೋಣೆಯಲ್ಲಿ ನನ್ನ ಗಂಡನ ಹೊಡೆಯಕ್ಕೆ ಹೋದ್ರೆ ಹೊಡೆಯೋದು ಯಾರಿಗೆ? ಮೊದಲು ಯೇಸುಸ್ವಾಮಿಗೆ. ಇದು ಸಾಧ್ಯನಾ? ನನ್ನ ಗಂಡನ ಬೊಯ್ಯಕ್ಕೆ ಹೋದಾಗ ಮೊದಲು ಬೊಯ್ಯೋದು ಯಾರಿಗೆ ಆಗೋದು? ನಾನು. ಮತ್ತೆ ಯೋಚನೆ ಮಾಡ್ರಿ ನೀವು. ನಮ್ಮ ವರ್ತನೆಯಲ್ಲಿ ನಾವು ನಿಜ ರಕ್ಷಣೆ ಹೊಂದಿದ್ರೆ ಕ್ರಿಯೆಗಳಂದ್ರೆ ಅರ್ಥ ಏನ್? ಮತ್ತೆ ಕ್ರಿಸ್ತನು ಸತ್ತು ಎದ್ದಿದ್ದಾನೆ ಎಂಬ ಆತನು ಎದ್ದಿರುವ ನಂಬಿಕೆ, ಪುನರುತ್ಥಾನದ ನಂಬಿಕೆ ನಿನ್ನಲ್ಲಿ ಇದ್ರೆ ನೀನು ಹೇಗೆ ವರ್ತಿಸ್ತಿ ಲೋಕದಲ್ಲಿ? ಇದು ವಾಕ್ಯದಲ್ಲಿ ನೋಡುವ ಗಮನಿಸುವಾಗ, ನೀನು ಈ ಒಡಂಬಡಿಕೆಗೆ ಒಳಪಟ್ಟಂತ ವ್ಯಕ್ತಿಗಳು ಗಂಡ ಹೆಂಡತಿ ಆಗಿರುವಾಗ ಆ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಬರ್ಲಿಕ್ಕಾಗುವುದಿಲ್ಲ. ಗಂಡ ಹೆಂಡತಿ ಯಾವ ಸಂದರ್ಭದಲ್ಲೂ ಅಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಕ್ಕೆ ಒಡಂಬಡಿಕೆ ಅಂತ ಹೇಳ್ತಾ ಇದ್ದಾನೆ. ಆಯ್ತಲ್ಲ? ಇದಾದ್ಮೇಲೆ ಈ ಮದುವೆ ಅಂತ ಹೇಳುವಾಗ ಕರ್ತನ ದೃಷ್ಟಿಯಲ್ಲಿ 3 ಪ್ರಕ್ರಿಯೆಗಳು, 3 ಕಾರ್ಯಗಳು ಆಗ್ಬೇಕು ಅಂತ ಹೇಳ್ತಾನೆ ದೇವರು. ಏನ್ ಹೇಳ್ತಾನೆ? ಆದಿಕಾಂಡ 2:24 ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಡಬೇಕು, 2 ತನ್ನ ಹೆಂಡತಿಯನ್ನ ಸೇರ್ಬೇಕು, 3 ಅವರಿಬ್ಬರು ಒಂದೇ ಶರೀರವಾಗಿರ್ಬೇಕು. ಆದಿಕಾಂಡ 2:24, ಮತ್ತಾಯ 19:5, ಮಾರ್ಕ 10:7, ಎಫೆಸ 5:31. ತಂದೆಯಾದ ದೇವರು, ಮಗನಾದ ಸ್ವಾಮಿ, ಪರಿಶುದ್ಧಾತ್ಮ, 3 ಜನ ಅದನ್ನೇ ರಿಪೀಟ್ ಮಾಡ್ತಾರೆ. ಅಂದ್ರೆ ದೇವರ ಯೋಜನೆಯ ಪ್ರಕಾರ ಕುಟುಂಬ ಜೀವಿತ ಅಥವಾ ವಿವಾಹ ಅಂತ ಹೇಳುವಾಗ 3 ಕಾರ್ಯಗಳು ಆಗ್ಬೇಕು. 1, ತಂದೆ ತಾಯಿಗಳನ್ನ ಬಿಡಬೇಕು. ತಂದೆ ತಾಯಿಗಳನ್ನು ಬಿಡಬೇಕು ಅಂದ್ರೆ ಏನು ಅಂತ ನಿನ್ನೆ ಹೇಳಿದ್ದೇನೆ ನಾನು. ಅವರನ್ನ ಧಿಕ್ಕರಿಸುವುದಲ್ಲ, ಅವರ ಮಾತನ್ನ ಕೇಳುವಾಗಿಲ್ಲ, ಅವರನ್ನ ಸನ್ಮಾನಿಸಬೇಕು. ಎಲ್ಲಿವರೆಗೂ ತಂದೆ ತಾಯಿಗಳ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾಗಬೇಕು. ಯಾಕಂದ್ರೆ ಇಲ್ಲಿ ಮಕ್ಕಳಿದ್ದಾವೆ, ಯವನ ಮಕ್ಕಳಿದ್ದೀರಿ. ಎಲ್ಲಿವರೆಗೆ ತಂದೆ ತಾಯಿಯ ಮಾತನ್ನು ಕೇಳಬೇಕು, ಎಲ್ಲ ವಿಚಾರದಲ್ಲೂ, ಇನ್ಕ್ಲೂಡಿಂಗ್ ನಿನ್ನ ಮದುವೆ, ಎಲ್ಲ ವಿಚಾರದಲ್ಲೂ ದೇವರು ಕೊಟ್ಟಿರುವಂತ ಅಧಿಕಾರ ತಂದೆ ತಾಯಿಗೆ. ಯಾಕೆ ಮಕ್ಕಳಿಗೆ ಅಧಿಕಾರ ಕೊಡ್ಲಿಲ್ಲ ಮದುವೆ ವಿಚಾರದಲ್ಲೂ? ಜ್ಞಾನೋಕ್ತಿ 20:15 ಓದ್ರಿ. ಇಲ್ಲ, 22:15 ಇರ್ಬೇಕು ನೋಡಿ ಸಿಸ್ಟರ್. ಈ ಮಕ್ಕಳು ಹುಟ್ಟುವಾಗಲೇ ಇನ್ಬಿಲ್ಟ್, ಅದು ಒಳಗಡೆ ಇರ್ತದೆ. ನಾನೊಂದು ರೆಫ್ರಿಜರೇಟರ್ ತಕೊಂಡೆ. ನೀವೇನ್ ಹೇಳ್ತೀರೋ ಗೊತ್ತಿಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಇಲ್ಲಿ ಫ್ರಿಡ್ಜಾ? ಫ್ರಿಡ್ಜ್. ಯಾಕಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಲ್ಲ. ಅವನು ಯಾರೋ ಹಳ್ಳಿಯವನು ಎಮ್ಮೆ ಹೊಡ್ಕೊಂಡು ಹೋಯ್ತಿದ್ದ. ಪಕ್ಕದಲ್ಲಿ ಹಿಂದಿಯವನಿಗೆ ಕನ್ನಡ ಬರಲ್ಲ, ಹಳ್ಳಿಯವನಿಗೆ ಹಿಂದಿ ಬರಲ್ಲ. ಅವನೇನ್ ಮಾಡ್ದ, ಈ ಎಮ್ಮೆ ಹೊಡ್ಕೊಂಡು ಹೋಯ್ತಿದ್ನಲ್ಲ, ಕೋಣ ಹೊಡ್ಕೊಂಡು ಹೋಯ್ತಿದ್ದ. ಕೊಂಡ್ರೆ ಉಸೆ ಅಂದ. ಯಾರು? ಹಿಂದಿಯವ. ಅಂದ್ರೆ ಯಾರಿಗೂ ಅಂದ. ಅವ ಹಳ್ಳಿಯವನಿಗೆ ಹಿಂದಿ ಬರಲ್ವಲ್ಲ, ಇವೇನ್ ಕೋಣ ಅಂತಾನೆ. ಕೋಣ ಅಲ್ಲ ಸ್ವಾಮಿ, ಎಮ್ಮೆ ಅಂದ. ಇವನ್ಗೆ ಕೋಪ ಬಂದ್ಬಿಡ್ತು, ನನ್ನೇ ಎಮ್ಮೆ ಅಂತಾನೆ ಅಂತ. ಮಾರೇ ಉಸೆ ಅಂದ. ಅವನಿಗೆ ನಾನು ಹೋಯ್ತು, ಮಾರಕ್ಕಲ್ಲ ಸ್ವಾಮಿ, ಅದು ಮನೆಗೆ ಅಂತ ಅವನು ಹೋದ. ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಈ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು ದೇವ್ರ ವಾಕ್ಯವನ್ನು. ಮೂರ್ಖತನವು ಮಕ್ಕಳಿಗೆ ಸಹಜ. ಈ ರೆಫ್ರಿಜರೇಟರ್ ತಗೋತೀರಲ್ಲ, ನಾನು ಒಂದು ರೆಫ್ರಿಜರೇಟರ್ ತಗೊಂಡೆ, ಫ್ರಿಡ್ಜ್, ನಿಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ. ಆ ಫ್ರಿಡ್ಜ್ ತಗೊಂಡಾಗ ನಾನೊಂದು ಸ್ಟೆಬಿಲೈಸರ್ ತಗೊಂಡೆ.
ಅವನು ಹೇಳ್ದ, ಸಾರ್ ಇದಕ್ಕೆ ಸ್ಟೆಬಿಲೈಸರ್ ಬೇಡ, ಇನ್ಬಿಲ್ಟ್ ಇದೆ, ಆಲ್ರೆಡಿ ಇದೆ ಒಳಗೆ. ಮಕ್ಕಳು ಹೇಗೆ ಹುಡ್ತಾವಂತೆ ಅಂದ್ರೆ ಒಳಗಡೆನೆ ಇನ್ಬಿಲ್ಟ್ ಅಂತೆ. ಏನು ಮೂರ್ಖರು! ನನ್ನ ಮಾತಲ್ಲ ಇದು, ಸತ್ಯವೇದ ಹೇಳ್ತದೆ. ಜ್ಞಾನೋಕ್ತಿ 22:15. ಮೂರ್ಖತನವು ಮಕ್ಕಳಿಗೆ ಹುಟ್ಟುವಾಗಲೇ ಬಂದಿರ್ತದೆ ಒಳಗೆ. ಅದಕ್ಕೆ ದೇವರು ಏನ್ ಮಾಡ್ತಾನೆ, ಮಕ್ಕಳ ನಿರ್ಧಾರವನ್ನ ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಅದನ್ನ ತಂದೆ ತಾಯಿಯ ಕೈಯಲ್ಲಿ. ತಂದೆ ತಾಯಿಗಳ ಮಾತನ್ನ ಯಾಕೆ ಕೇಳಬೇಕು ಮಕ್ಕಳು ಅಂತ ಹೇಳಿದ್ರೆ, ಸ್ವತಂತ್ರವಾಗಿ ಅವರು ಕುಟುಂಬ ಜೀವನ ಮಾಡುವವರೆಗೂ ದೇವರ ಯೋಜನೆಯ ಪ್ರಕಾರ ಮಕ್ಕಳೇ, ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ಭೂಮಿ ಮೇಲೆ ಬಹುಕಾಲ ಬದುಕುರೆ. ಎಫೆಸ 6:1-3. ಆಯ್ತು ಬಿಡ್ರಿ, ಅದೆಲ್ಲ ಹಿಂದಕ್ಕೆ ಹೋಗ್ಲಿಕ್ಕೂ ಬರುವುದಿಲ್ಲ. ಈಗ ತಂದೆ ತಾಯಿಗಳನ್ನ ಧಿಕ್ಕರಿಸಲಿಕ್ಕೆ ದೇವರು ವಾಕ್ಯ ಹೇಳ್ತಾ ಇಲ್ಲ. ಅವರ ಕಂಟ್ರೋಲ್ಗೆ ಒಳಪಡಬೇಡ. ನಿನ್ನ ಸ್ವತಂತ್ರ ಜೀವಿತ ಆಗುವಾಗ ದೇವರು ನಿನ್ನನ್ನೇ, ಪುರುಷನನ್ನೇ ಯಜಮಾನನಾಗಿ ನೋಡುವುದರಿಂದ ನೀನು ನಿನ್ನ ತಂದೆ ತಾಯಿಯ ಯೋಚನೆಯ ಪ್ರಕಾರ, ತಂದೆ ತಾಯಿಗಳ ನಿರ್ದೇಶನದ ಪ್ರಕಾರ ನೀನು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ನೀನು ಸ್ವತಂತ್ರವಾದ ನಿರ್ಧಾರವನ್ನು ಮಾಡಬೇಕು. ಪುರುಷನು ತಂದೆ ತಾಯಿಗಳನ್ನು ಬಿಡಬೇಕು ಅಂದ್ರೆ ಅರ್ಥ ಏನಂದ್ರೆ, ಪುರುಷನು ಕುಟುಂಬದ ಶಿರಸ್ಸು, ಅವನಿಗೆ ನಾಯಕತ್ವವನ್ನು ದೇವರ ವಾಕ್ಯದಲ್ಲಿ ಕೊಟ್ಟದೆ. 1 ಕೊರಿಂಥ 11:3. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಡಬೇಕು. ಪುರುಷನು ಬಿಟ್ಟ ಮೇಲೆ ಅವನು ಶಿರಸ್ಸು, ಸ್ತ್ರೀ ಆತನ ದೇಹ. ದೇಹವಾಗಿರುವ ಪುರುಷನೇ ಬಿಟ್ಟ ಮೇಲೆ ಸ್ತ್ರೀ ಕೂಡ ಬಿಡಬೇಕು. ನೀವು ಅದನ್ನು ತೋರಿಸ್ದೆ ನಾನು ನಿಮ್ಗೆ. ಕೀರ್ತನೆ ಬರೆದ ಪುಸ್ತಕ 45ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ, ಕುಮಾರಿಯೇ, ತವರು ಮನೆಯನ್ನ ಸ್ವಜನರನ್ನ ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸ್ತಾನೆ. ಅಂದರೆ ದೇವರು ಬಯಸುವುದೇನು? ಗಂಡ ಹೆಂಡತಿ ವಿವಾಹವಾಗುವಾಗ ಅವರಿಬ್ಬರು ಕೂಡ ಅವರ ತಂದೆ ತಾಯಿಗಳ ಅಧೀನದಲ್ಲಿ ಇರಕೂಡದು, ಅಥವಾ ತಂದೆ ತಾಯಿಗಳು ಯಾವುದೇ ರೀತಿಯಲ್ಲಿ ತಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಕೂಡದು, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸ್ವತಂತ್ರವಾಗಿ ಇವರು ನಿರ್ಧಾರಗಳನ್ನು ತಗೊಳ್ಬೇಕು, ಸ್ವತಂತ್ರವಾಗಿ ಕಾರ್ಯಗಳನ್ನ ಮಾಡಬೇಕು ಅಂತ ಸತ್ಯವೇದ ಹೇಳ್ತದೆ. ಅಂದ್ರೆ ಬಿಡಬೇಕು. ಎರಡು ಸೇರ್ಬೇಕು. ಸೇರ್ಬೇಕು ಅನ್ನುವಾಗ ನಾನು ನಿಮ್ಗೆ ತೋರಿಸ್ದೆ ನಿನ್ನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ಆಸ್ ಇಟ್ ಈಸ್ ಅಂಗೀಕರಿಸ್ರಿ, ಇಟ್ಟಿಗೆ ಕಟ್ಟಕ್ ಹೋಗ್ಬೇಡಿ, ಹಸುನ್ ಬಾಲಕ್ಕೆ ಇಟ್ಟಿಗೆ ಕಟ್ಲಿಕ್ಕೆ ಹೋಗ್ಬೇಡ್ರಿ. ಹೇಳಿದ್ನಲ್ಲ ನಿನ್ನೆ ಉದಾಹರಣೆ. ಅವನೇನ್ ಮಾಡ್ದ, ಹಾಲು ಕರೆಯಕ್ ಹೋದಾಗ ಹೊಡಿತಾ ಇತ್ತು ಬಾಲದಲ್ಲಿ. ಎಲ್ಲರೂ ಬೇಡಪ್ಪ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹಾಲು ಕರಿ, ಕಣ್ಣು ಹೋಗ್ಬಿಡ್ತದೆ. ನಾನ ಓನರು ಅದ ಓನರು, ಅದಕ್ಕೆ ಎದುರ್ಕೊಂಡು ನಾನು ಬಟ್ಟೆ ಕಟ್ಕೊಳ್ಳ ಮಾಡ್ತೀನಿ ಅಂತ ಹೇಳಿ 10 ಇಟ್ಟಿಗೆ ಕಟ್ದ ಬಾಲಕ್ಕೆ. ಹಾಲು ಕರಿಯಕ್ ಹೋದ, ಇಷ್ಟ ದಿನ ಬರೀ ಬಾಲದಲ್ಲಿ ಹೊಡಿತಿತ್ತು, 10 ಇಟ್ಟಿಗೆ ಸೇರ್ಸಿ ಹೊಡಿತು, ಇವನ್ ತಲೆ ಹೊಡೆದಾಯ್ತು. ಈ ಮನೇಲಿ ಆಗೋದು ಹಾಗೇನೆ. ಇಲ್ಲಿ ಏನಾಗಿರ್ತದೆ, ಇವನ್ ಅಪ್ಪ ಅಮ್ಮ ಇವನ್ಗೆ ಹೇಳಿ ಕಳ್ಸಿರ್ತಾರೆ, ಏಯ್ ನೀ ಗಂಡ್ಸುಕೊಣೋ, ನಿನಗೆ ಅಧಿಕಾರ ಇರೋದು, ಅವಳು ನೋಡಿದ್ರೆ ಬಟ್ ಚಾಲುಕಿದ್ದಂಗೆ ಕಾಣ್ತಾಳೆ, ಜುಟ್ಟು ಹಿಡ್ಕೊಂಡ್ಬಿಡು ಪ್ರಾರಂಭದಲ್ಲೇ. ಇವ್ರಪ್ಪ ಅಮ್ಮ ಇವಳಿಗೆ ಹೇಳಿ ಕಳ್ಸಿರ್ತಾಳೆ, ನೋಡು ನಿಮ್ಮಪ್ಪನ ನಾನು ಹೆಂಗ್ ಇಟ್ಕೊಂಡಿದ್ದೀನಿ. ಉದಾಹರಣೆ ಬೇರೆ ಕೊಡ್ತಾರೆ, ನಿಮ್ಮ ಅಪ್ಪನ ಹೆಂಗ್ ಕಂಟ್ರೋಲ್ ಇಟ್ಕೊಂಡಿದ್ದೀನಿ, ನೀನು ಹಂಗೆ ಅವನನ್ನು ಮೊದಲೇ ಹಿಡ್ಕೊಂಡ್ಬಿಡು ಕಂಟ್ರೋಲ್ ಅಂತ ಹೇಳಿ ಕಳ್ಸಿರ್ತಾರೆ. ಇವೇನ್ ಮಾಡ್ತಾನೆ, ಬಂದ ತಕ್ಷಣನೇ ಇವಳನ್ನ ನಾನ್ ಹೇಳ್ದಂಗೆ ನಡೆಸ್ಬೇಕು ಅಂತೇಳಿ ಶುರು ಮಾಡ್ತಾನೆ ಇಟ್ಟಿಗೆ ಕಟ್ಟಕ್ಕೆ. ಏನಾಯ್ತದೆ, ಇಟ್ಟಿಗೆ ಕಟ್ಕೊಂಡು ಹೋದ್ರೆ ಹೊಡೆದೋಯ್ತದೆ ತಲೆ. ವಾಕ್ಯ ಹೇಳ್ತಿರೋದು ಅದಲ್ಲ, ದೇವರ ಯೋಜನೆ ಅದಲ್ಲ. ನೀನು ತಂದೆ ತಾಯಿಗಳನ್ನು ಬಿಟ್ಟೆ ಸರಿ, ಸೇರ್ಬೇಕು ಅಂದ್ರೆ ಅರ್ಥ ಏನ್ ಗೊತ್ತಾ, ದೇವರು ನಿನಗೆ ಕೊಟ್ಟಂತ ಆ ಪುರುಷ, ಆ ಸ್ತ್ರೀ, ನಿನ್ನೆ ಕೇಳಿದೆ ನಿಮ್ಮನ್ನ, ನೀವು ಆಮೇಲೆ ಎಚ್ಚರಿಸ್ಕೊಂಡ್ಬಿಟ್ರಿ,
ಮಿಸ್ ವರ್ಲ್ಡ್ ಯಾರಾದ್ರೂ ಇದ್ದಾರಾ ಇಲ್ಲಿ? ವಿಶ್ವ ಸುಂದರಿಯರು ಯಾರಾದ್ರೂ ಇದ್ದಾರಾ ಅಂದ್ರೆ ಇವರು ಇಲ್ಲ ಇಲ್ಲ ಅಂದ್ರೆ ಆಮೇಲೆ ಅಂತಾರೆ. ನಿಮ್ಮನ್ನು ಕೇಳಿದೆ ವಿಶ್ವ ಸುಂದರರು ಇದ್ದಾರಾ ಅಂತ, ಇಲ್ವೇ ಇಲ್ಲ ಇಲ್ವೇ ಇಲ್ಲ ಅನ್ಬಿಟ್ಟು ಕೊನೆಗೆ ಅಂದ್ರಿ. ಇಲ್ವಾ ಇಲ್ಲಿ ವಿಶ್ವ ಸುಂದರರು? ಯಾರು ಸಿಸ್ಟರ್? ನಿಮ್ಮ ಯಜಮಾನ್ರು. ಎಲ್ಲಿವರೆಗೂ ನೀನು ನನ್ನ ಹೆಂಡತಿ ವಿಶ್ವ ಸುಂದರಿ, ನನ್ನ ಹೆಂಡತಿಯಷ್ಟು ಒಳ್ಳೆಯ ಹೆಂಗಸು ಈ ಲೋಕದಲ್ಲಿ ಇಲ್ಲ, ನನ್ನ ಹೆಂಡತಿಯಷ್ಟು ಸೌಂದರ್ಯವಂತಳು ಯಾರೂ ಇಲ್ಲ, ನನ್ನ ಹೆಂಡತಿಯಷ್ಟು ಭಕ್ತಿವಂತಳು ಯಾರೂ ಇಲ್ಲ, ನನ್ನ ಹೆಂಡತಿಯಷ್ಟು ದೇವರ ನಿಯಮಗಳನ್ನು ಅನುಸರಿಸುವಂತ ಪ್ರೀತಿಯುಳ್ಳ ಹೆಂಡತಿ ಬೇರೆ ಯಾರು ಇಲ್ಲ ಹೆಂಗಸು ಎಂಬ ಆ ಮನೋಭಾವ ನಿನ್ನಲ್ಲಿ ಬರಬೇಕು, ಸೇರ್ಬೇಕು ಅಂದ್ರೆ ಅದೇ ಅರ್ಥ. ಸ್ತ್ರೀಯರಲ್ಲೂ ಅಷ್ಟೇ. ನನ್ನ ಗಂಡನ ಅವನ್ ನೋಡ್ರಿ, ಆ ಪಕ್ಕದ ಮನೆಯವನ್ ನೋಡ್ರಿ, ಅಲ್ಲ 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 ಅಲ್ಲ, ಪಕ್ಕದ ಮನೆಯವನಲ್ಲ, ಇಡೀ ಪ್ರಪಂಚದಲ್ಲಿ ದೇವರು ನನಗೆ ಕೊಟ್ಟಂತ ನನ್ನ ಯಜಮಾನ. ಯಾಕೆ ಗೊತ್ತಾ? ನೀವಿಬ್ಬರು ಒಂದೇ ಶರೀರದ ಭಾಗಗಳು ಅಷ್ಟೇ. ಈಗ ನೀವು ಗಂಡನ ಮೇಲೆ ನೀವು ವೈರತ್ವ ಮಾಡೋದು, ಗಂಡ ನಿಮ್ಮ ಮೇಲೆ ವೈರತ್ವ ಮಾಡೋದು. ಯಾರ ಮೇಲೆ ವೈರತ್ವ ಮಾಡ್ಕೊಂಡಂಗಾಯ್ತು? ಸ್ವಂತ. ಹೋದ್ರಿ ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, ಕೊಲೋಸ್ಯ 3:13. ಆಮೇಲೆ ಸಿಸ್ಟರ್ ಇನ್ನೂ ಇದೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳಿರಿ, ಒಬ್ಬರ ಮೇಲೆ ಮತ್ತೊಬ್ಬರು ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ರೂ ತಪ್ಪು ಹೊರಿಸಬೇಡ್ರಿ. ಇದೆಯಾ? ಸ್ವಲ್ಪ ಯೋಚನೆ ಮಾಡ್ರಿ. ಹುಡುಕ್ತಿರ್ತೀವಿ. ಒಂದ್ಸಲ ಒಬ್ಬ ಲೆಕ್ಚರರ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರಂತೆ. ಒಂದು ಬಿಳಿ ಹಾಳೆ ತಗೊಂಡ್ಬಿಟ್ಟು ಒಂದು ಚುಕ್ಕಿ ಇಟ್ಬಿಟ್ರಂತೆ, ಕಪ್ಪು ಚುಕ್ಕಿ. ಎಲ್ಲರಿಗೂ ತೋರಿಸಿದ್ರು. ಏನ್ ಕಾಣಿಸ್ತದೆ? ಎಲ್ಲರೂ ಏನ್ ಹೇಳಿದ್ರು? ಬಿಳಿ ಇಲ್ಲ ನನ್ನ ಹತ್ರ, ಇಲ್ಲೇ ತೋರಿಸ್ತಿದ್ದೆ. ಒಂದು ಬಿಳಿ ಪೇಪರ್ ಅಲ್ಲಿ ಒಂದು ಚುಕ್ಕೆ ಇಟ್ಬಿಟ್ಟು ನಿಮಗೆ ತೋರಿಸ್ರಿ, ಏನ್ ಕಾಣಿಸ್ತಾ ಇದೆ ಅಂತೀರಿ? ಚುಕ್ಕೆ. ಎಲ್ಲರೂ ಆ ಚುಕ್ಕಿನೇ ನೋಡಿದ್ರು. ಅವನು ಏನ್ ಹೇಳ್ದ? ಅಲ್ರಪ್ಪ, ಈ ಬಿಳಿ ಹಾಳೆ ಖಾಲಿ ಜಾಗವನ್ನು ಯಾರು ನೋಡ್ಲೇ ಇಲ್ವಾ? ಎಲ್ಲರೂ ನೋಡಿದ್ ಯಾವ್ದನ್ನ? ಖಾಲಿ ಜಾಗ, ವೈಟ್ ಜಾಗ ಯಾರು ಕಾಣದೇ ಇಲ್ಲ ನಾವು. ಹಾಗೇನೆ ನಾವು ನಮ್ಮ ಪಾರ್ಟ್ನರ್ಸ್, ನನ್ನ ಹೆಂಡತಿ ನನ್ನ ಗಂಡ, ನಾವೇನ್ ಮಾಡ್ತೀವಿ? ತಪ್ಪು ಎಲ್ಲಿದೆ ಅದನ್ನೇ ಹುಡುಕ್ತಾ ಇರ್ತೀವಿ. ನೋಡೋದು ಒಳ್ಳೇದು ಬೇಕಾದಷ್ಟಿದೆ, ನೋಡಲ್ಲ. ಸತ್ಯವೇದ ಹೇಳೋದು ಬೇರೆ. ನೀವು ಒಬ್ಬರ ಮೇಲೆ ಒಬ್ಬ ತಪ್ಪು ಹೊರಿಸೋದಕ್ಕೆ ಆಸ್ಪದ ಇದ್ರು ತಪ್ಪು ಹೊರಿಸದೆ ಒಬ್ಬರೊಬ್ಬರು ಕ್ಷಮಿಸಿರಿ, ಎಲ್ಲಾದ್ರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಈಗ ಎಂಥ ಕೆಟ್ಟ ವ್ಯಕ್ತಿಲೂ ನೀನು ಒಳ್ಳೇದು ನೋಡ್ತೀನಿ ಅಂದ್ರೆ ಒಳ್ಳೇದಿದೆ, ಆಯ್ತು ಬಿಡಿ. ಎಂಥ ವ್ಯಕ್ತಿಯ ಮೇಲೂ ಒಂದ್ಸಲ ಒಂದು ನಾಯಿ ಸತ್ತು ಬಿದ್ದಿತ್ತಂತೆ. ಸತ್ತು 4 ದಿನ ಆಗಿತ್ತು. ನಾಯಿ ಸತ್ತು ಬಿದ್ರೆ ಹೇಗೆ ಕಾಣಿಸ್ತದೆ ನಿಮಗೆ? ವಾಸನೆ. ಒಬ್ಬ ಗುರು ಶಿಷ್ಯನ ಜೊತೆಗೆ ಹೋಗ್ತಾ ಇದ್ರಂತೆ. ಎಲ್ಲರೂ ಮೂಗು ಮುಚ್ಕೊಂಡು ಹೋಗ್ತಾ ಇದ್ರೆ ಗುರು ನಿಂತ್ಕೊಂಡ್ಬಿಟ್ರಂತೆ. ಆ ನಾಯಿ, ಇವನೇನೆ ಅವನು, ಆ ನಾಯಿ ಕೊಳತ್ ನಾರ್ತಾ ಐತೆ, ಅಗಾಡ್ತಾ ನಿಂತವನೇ, ಮೂಗಿಲ್ವ ಇವನಿಗೆ ಅಂತ ಶಿಷ್ಯರು ಬೋಯ್ತಾ ಇದ್ರಂತೆ. ಅವನೇನಂತೆ ಗೊತ್ತಾ? ಗುರು, ವಜ್ರದಂತ ಪಂಕ್ತಿಗಳು. ನಾಯಿ ಹಲ್ಲಿಂಗ್ ಕಚ್ಕೊಂಡಿತ್ತಲ್ಲ, ಹಲ್ಲು ಅಷ್ಟು ಸುಂದರವಾಗಿತ್ತು. ಆ ಕೊಳೆತು ನಾರುವಂತ ನಾಯಿಯಲ್ಲಿ ಆ ಒಳ್ಳೆಯದನ್ನ ನೋಡ್ಲಿಕ್ಕೆ ಸಿಗ್ತದೆ ಎಂಬುದನ್ನ ಆ ಗುರು ಆ ವಜ್ರದಂತ ಪಂಕ್ತಿಗಳಂತ ಹಲ್ಲುಗಳು ಎಷ್ಟು ಶ್ರೇಷ್ಠವಾಗಿದೆ ಎಂಬುದನ್ನು ನೋಡ್ದ. ಅರ್ಥ ಏನು ಗೊತ್ತಾ? ನೀನು ಎಂತ ಕೊಳೆಯುವಂತ ಸ್ಥಿತಿಯಲ್ಲಿ ಇರ್ಲಿ, ಎಂತ ಕೊಳಕು ದಾರಿಯಲ್ಲಿರ್ಲಿ, ಅವನಲ್ಲಿ ನೀನು ಒಳ್ಳೆಯದನ್ನು ಹುಡುಕುವಾಗ ಇದ್ದೇ ಇರ್ತದೆ. ನಾವೇನ್ ಮಾಡ್ತೇವೆ? ಒಬ್ಬರಿಗೊಬ್ಬರಲ್ಲಿ ತಪ್ಪನ್ನೇ ಮಾಡಿಸಿ ಅಂತ ವಾಕ್ಯದಲ್ಲಿ ಓದ್ತೀವಿ. 3, ನೀವು ಸ್ವಂತ ಶರೀರವನ್ನ ಪ್ರೀತಿಸಿಕೊಳ್ಳೋ ಮೇರೆಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು. ನೋಡುದು ನೀನೇ. 2ನೇದು,
ನಿಮ್ಮ ಹೆಂಡತಿಯರನ್ನ ನೋ ಯುವರ್ ವೈಫ್, ನಿಮ್ಮ ಹೆಂಡತಿಯನ್ನ ತಿಳುಕೊಳ್ಳಿರಿ. 1 ಪೇತ್ರ 3:7 ಅವನು ಬರೀತಾನೆ, ತಿಳುಕೊಳ್ಳಿರಿ. ತಿಳ್ಕೊಳ್ಳಿಕ್ಕೆ ಕಷ್ಟ. ಅದು ಸತ್ಯ. ದೇವರ ವಾಕ್ಯದ ಪ್ರಕಾರ 2 ವಿಚಾರಗಳು ಬಹಳ ಕಷ್ಟ ಅರ್ಥ ಮಾಡಿಕೊಳ್ಳಿಕ್ಕೆ. ಒಂದು ದೇವರ ವಾಕ್ಯ. 2 ಪೇತ್ರ 3:16 ಓದ್ತೀರಿ. ಕೆಲವು ಪತ್ರಿಕೆಗಳ ವಿಚಾರಗಳು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಠಿಣ. ಭ್ರಷ್ಟರು ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ತಮ್ಮ ಇಷ್ಟ ಬಂದಾಗೆ ನಾಶನಕ್ಕೆ ಹೋಗ್ತಾರೆ. ಅರ್ಥೈಸ್ಕೊಳ್ಳೋದು ಕಷ್ಟ. 2, ಸ್ತ್ರೀಯರ ಮನಸ್ಸು. ಸ್ತ್ರೀಯರ ಮನಸ್ಸನ್ನ ತಿಳ್ಕೊಳ್ಬೇಕಾದ್ರೆ ಅವನೇನ್ ಹೇಳ್ತಾನೆ, 128ನೇ ಕೀರ್ತನೆ 3ನೇ ವಚನದಲ್ಲಿ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾರತಿ ಅಂತಿರುವಳು. ಯಾವಾಗ ಫಲ ಕೊಡ್ತಾಳೆ ಆಕೆ? ಯಾವಾಗ ಸಂತೋಷದಿಂದ ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ಪಾಕ್ತಾಳೆ? ಅಂತಃಪುರದ ಸನ್ನಿವೇಶವನ್ನ ನೀನು ಕ್ರಿಯೇಟ್ ಮಾಡಬೇಕು ಮನೆಯಲ್ಲಿ. ಎಂತದ ಅಂತಃಪುರದ ಸನ್ನಿವೇಶ ಅಂದ್ರೆ ಮೈಸೂರು ಪ್ಯಾಲೇಸ್ ಕರ್ಕೊಂಡೋಗಿ ಕರ್ಕೊಂಡು ಬರೋದಲ್ಲ. ನಿನ್ನ ಮನೆಯಲ್ಲಿ ಆಕೆಗೆ ಸುರಕ್ಷಿತ ಇರಬೇಕು, ಆಕೆಗೆ ಸ್ವತಂತ್ರ ಇರಬೇಕು, ಆಕೆಯ ಮನಸ್ಸಿಗೆ ಉಲ್ಲಾಸ ಕೊಡುವ ರೀತಿಯಲ್ಲಿ, ನಿನ್ನ ಮೇಲೆ ನಂಬಿಕೆ ಬರುವ ರೀತಿಯಲ್ಲಿ ನೀವು ವರ್ತಿಸ್ಬೇಕು. ವರ್ತಿಸುವಾಗ ಆಕೆ ಏನ್ ಮಾಡ್ತಾಳೆ? ಇಲ್ಲಿದ್ದೀರಲ್ಲ, ನೀವೇ ಹೇಳಿ, ನಾನು ಹೇಳ್ತಾ ಇರೋದು ನಿಜವಾ ಸುಳ್ಳ? ಯಾವಾಗ ನಿನ್ನ ಗಂಡಿನ ಮೇಲೆ ನಂಬಿಕೆ ಬರ್ತದೆ, ಏನ್ ಮಾಡ್ತೀರಿ ನೀವು? ನಿಮ್ಮ ಮನಸ್ಸಿನ ಆಳದಲ್ಲಿ ಏನೇನಿದೆ ಅದನ್ನ ಬಹಿರಂಗಪಡಿಸ್ತೀರಿ. ಬಹಿರಂಗಪಡಿಸುವಾಗ ನಿನ್ನ ಬಲಹೀನತೆಗಳು, ನಿಮ್ಮ ಆಶೆಗಳು, ಇದನ್ನ ತಿಳ್ಕೊಳ್ಳುವಂತ ಗಂಡಸರು ನಿಮ್ಮ ಜೊತೆಯಲ್ಲಿ ಯೋಗ್ಯ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಆಗ್ತದೆ. ಎಷ್ಟು ಸುಂದರವಾಗಿ ದೇವರ ವಾಕ್ಯ ಹೇಳ್ತದೆ, ಗಮನಿಸಿ. ನಿಮ್ಮ ಹೆಂಡತಿಯನ್ನ ತಿಳ್ಕೊಳ್ಳಿರಿ. ಪುರುಷರೇ, ನಿನ್ನ ದೊಡ್ಡ ಜವಾಬ್ದಾರಿ ಅದು. ಎಷ್ಟೋ ಜನ ನಾವು ಸಾಯ್ಲಿಕ್ಕೆ ಬಂದಿರ್ತೀವಿ, ನಮ್ಮ ಹೆಂಡತಿನ ಇನ್ನೂ ಅರ್ಥನೇ ಮಾಡ್ಕೊಂಡಿರಲ್ಲ. ಒಟ್ಟಿಗೆ ಇರ್ತೀವಿ, ಅದೇನೋ ಲಿವಿಂಗ್ ಟುಗೆದರ್ ಅಂತಾರಲ್ಲ ಇವಾಗ, ಅಷ್ಟೇ. ಯಾಕೆ ಒಟ್ಟಿಗಿದ್ದೀವಿ ಗೊತ್ತಾ? ಒಂದು ಫೈನಾನ್ಷಿಯಲ್ ಮ್ಯಾಟರ್, ಇನ್ನೊಂದು ಸಮಾಜ ಏನ್ ಅನ್ಕೋತಾರೆ ನಾವನ್ ಬಿಟ್ಟು ಹೋದ್ರೆ ಅಂತ. 3, ಇವನ್ ಈ ಗಿರಾಕಿ ಆದ್ರೂ ನಾನು ನೋಡ್ಕೋತಾನಲ್ಲ, ಏನಾರ ಹಾಳಾಗೋಗ್ಲಿ ಅಂತ. ನಿಜವಾದ ಪ್ರೀತಿಯಿಂದ ನಾವಿರೋದು. ದೇವರು ಇದನ್ನು ಬಯಸಲ್ಲ. ಇದಲ್ಲ, ಇದು ಸೈತಾನ ಲೋಕ. ಇದು ನೀವು ನಮ್ಮದು ಕೂಡ ಹೆಂಗಾಗಿದೆ, ಸೈತಾನ ಮಕ್ಕಳನ್ನ ಪ್ರೊಡಕ್ಷನ್ ಮಾಡಿ ಈ ಲೋಕವನ್ನ ಸೈತಾನ ರಾಜ್ಯವಾಗಿ ತುಂಬಿಸುವಂತ, ಸೈತಾನನ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡುವಂತ ಕಾರ್ಖಾನೆಗಳು ನಮ್ಮ ಮನೆಗಳು. ಯಾಕಂದ್ರೆ ನೀವೇ ದೇವರ ಮಕ್ಕಳಾಗ್ಲಿಲ್ಲ. ದೇವರ ನಿಯಮ ಹೇಗಿರ್ಬೇಕು, ಏನು ಮಾತನಾಡ್ತಾನೆ ಅವನು. ಎಂಥ ಅದ್ಭುತವಾದ ಸಂಗತಿಗಳು ದೇವರ ವಾಕ್ಯದಲ್ಲಿ ನಮಗಿದೆ. ಕ್ರೈಸ್ತಿಯ ಕುಟುಂಬ ಲೋಕದ ಕುಟುಂಬದ ಹಾಗೆ ಅಲ್ಲ. ನಮ್ಮದೇನಾಗಿದೆ, ಲೋಕದ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ವ್ಯತ್ಯಾಸವೇ ಇಲ್ಲ. ಇದು ಪುರುಷನು ಪ್ರೀತಿಯನ್ನ ವ್ಯಕ್ತ ಮಾಡುವಂತ 3 ವಿಧಾನಗಳು. 2 ಅವನು ತಿಳ್ಕೊಳ್ಬೇಕು. 3ನೇ ಸಂಗತಿಗೆ ಬನ್ರಿ. ಪುರುಷರೇ, 1 ಪೇತ್ರ 3:7, 1 ಪೇತ್ರ 3:7. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ನಿಮ್ಮ ಹೆಂಡತಿಯರ ಸಂಗಡ ಒಗೆತನ ಮಾಡಿರಿ. ಲಿವ್ ವಿತ್ ಯುವರ್ ವೈಫ್. ನಿಮ್ಮ ಹೆಂಡತಿಯರ ಜೊತೆಯಲ್ಲಿ ಬಾಳ್ವೆ ಮಾಡ್ರಿ. ಕೇಳ್ಬೋದು ನೀವು ಗಂಡಸರು, ಏನು ನಾನು ಬಾಳ್ವೆ ಮಾಡ್ತಿಲ್ವಾ? ನಿಮ್ಮ ಹೆಂಡತಿಯರ ಜೊತೆಯಲ್ಲಿ ಬಾಳ್ವೆ ಮಾಡಿರಿ ಅಂದ್ರೆ ಅರ್ಥ ಏನು ಗೊತ್ತಾ? ನೀನು ಕುಟುಂಬಕ್ಕೆ ಏನಪ್ಪ? ಪುರುಷನು ಏನು ಕುಟುಂಬದಲ್ಲಿ ಏನು ಪಾತ್ರ ಆತಂದು? ಎಲ್ಲೋ ನಾನು ನೆನೆಸ್ತೀನಿ, ಈ ಕಸ್ತೂರಲ್ಲಿ ಹೆಂಗಸರು ತಮ್ಮ ಗಂಡದಿನ ಎದುರಿಸಿಟ್ಕೊಂಡ್ಬಿಟ್ಟು ಅವ್ರೆ ಬಾಯ ಬಿಡೋದಿಲ್ಲ ಒಬ್ರು. ಯಜಮಾನ 1 ಕೊರಿಂಥ 11:3 ಪ್ರಕಾರ ಸ್ತ್ರೀಗೆ ಪುರುಷನು ಶಿರಸ್ಸು, ಪುರುಷನಿಗೆ ಕ್ರಿಸ್ತನು ಶಿರಸ್ಸು, ಕ್ರಿಸ್ತನಿಗೆ ತಂದೆಯಾದ ದೇವರು ಶಿರಸ್ಸು. ಈ ಪುರುಷನು ಶಿರಸ್ಸಾಗಿರೋದ್ರಿಂದ ಎಲ್ಲಿಗೆ ಶಿರಸ್ಸು ಆತ?
ಎಲ್ಲಿಗೆ? ಮನೆ. ಮನೆ ಅಂದ್ರೆ ಯಾರು? ಗಂಡ, ಹೆಂಡತಿ, ಮಕ್ಕಳು. ಮನೆಗೆ ಯಜಮಾನ ಯಾರಾಗದ್ರೆ? ಪುರುಷ ಅಲ್ವಾ? ಅಡಿಗೆ ಮನೆಯಲ್ಲಿದೆ. ಅಡಿಗೆ ಮನೆಯಲ್ಲಿದೆಯಾ? ಮನೆ ಹೊರಗಡೆ ಇದೆಯಾ? ಒಳಗಡೆ ಇದೆ. ಅಡಿಗೆ ಮನೆಗೆ ಯಜಮಾನ ಯಾರು ಹಾಗಾದ್ರೆ? ಯಾರು ಕೊಟ್ಟೋರು? ಯಾರು ನಿಮ್ಗೆ? ಎಲ್ಲಿದೆ ಅಧಿಕಾರ? ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ರಿ ನೀವು. ಸ್ತ್ರೀಯನ್ನು ಉಂಟು ಮಾಡ್ದ ಅಲ್ವಾ ದೇವರು? ಏನಕ್ಕೆ ಉಂಟು ಮಾಡ್ದ? ಹೋದ್ರೆ ಆದಿಕಾಂಡ 2:18. ಈಗ ಬರ್ತೀನಿ ಪುರುಷರಿಗೆ. ಆದಿಕಾಂಡ 2:18. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು. ನೀವೇನು ಯಜಮಾನಿನ? ಯಾರಿಗೆ ಸಹಕಾರಣಿ ನೀವು? ಗಂಡನಿಗೆ. ಗಂಡ ಎಲ್ಲಿ ಯಜಮಾನ? ಆಫೀಸ್ನಲ್ಲ, ಮನೆಯಲ್ಲ? ಮನೆಯಲ್ಲಿ. ಅಡಿಗೆ ಮನೆ ಎಲ್ಲೈತೆ? ಅಡಿಗೆ ಮನೆಗೆ ಯಜಮಾನ ಯಾರಾಗದ್ರೆ? ಗಂಡನೇ. ನಿಮ್ ಕೆಲ್ಸ ಏನು? ಮೇನ್ ಕುಕ್ಕ ಆತ. ನಿಮ್ ಕೆಲ್ಸ ಏನು? ಸಹಕಾರ ಮಾಡೋದು. ಅಂದ್ರೆ ನಿನ್ನ ಮನೆ ಎನ್ನುವಂಥದ್ದು ನಿನ್ನ ಸೆಕೆಂಡ್ ಜಾಬ್. ಪುರುಷ, ನೀನು ಅರ್ಥ ಮಾಡ್ಕೋ. ನಿನ್ನ ಸೆಕೆಂಡ್ ಜಾಬ್ ನಿನ್ನ ಮನೆ. ನೀನು ಉದ್ಯೋಗಕ್ಕೆ ದುಡಿಲಿಕ್ಕೆ ಹೊರಗಡೆ ಹೋಗ್ಬೇಕು. ದೇವರ ವಾಕ್ಯದ ಪ್ರಕಾರ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ ದೇವರು ಹೇಳುವಾಗ, ಪುರುಷನೇ ನೀನು ಕಷ್ಟಪಟ್ಟು ದುಡಿದು ಸಂಪಾದಿಸಬೇಕು. ಕುಟುಂಬದ ನಿರ್ವಹಣೆಗೆ ಸಂಪಾದಿಸಬೇಕಾದಂತ ಜವಾಬ್ದಾರಿ ನಿನಗಿದೆ. ಈ ಜವಾಬ್ದಾರಿ ನೀನು ನಿರ್ವಹಿಸುವಾಗ ಆ ಸಂಪಾದನೆ ಸಮಯಕ್ಕೋಸ್ಕರ ಮಾತ್ರ ನೀನು ಹೊರಗಡೆ ಹೋಗ್ಬೋದೇ ಹೊರತು ಬೇರೆ ಎಲ್ಲಾ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ನಿಂದು ಪ್ರೆಸೆನ್ಸ್ ಎಲ್ಲಿರ್ಬೇಕು? ಪುರುಷ ಮನೆಯಲ್ಲಿ. ಈ ಮನೆಯಲ್ಲಿ ಇರ್ಬೇಕಾದ್ರೆ ನೀನು ಯಜಮಾನ, ಆಕೆ ನಿನ್ಗೆ ಸಹಕಾರಣಿ. ಅಂದ್ರೆ ಆಕೆ ಅಡಿಗೆ ಮಾಡಬೇಡ ಅಂತ ನಾನು ಹೇಳಲ್ಲ. ಹೋದ್ರಿ ಜ್ಞಾನೋಕ್ತಿಗಳು 31:15. ಜ್ಞಾನೋಕ್ತಿಗಳು 31:15. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಯಾರು ಇದು ಕೆಲಸ? ತೊತ್ತು ತೀನಿ ಎಲ್ಲ ಇಕ್ಕೋದು ಯಾರ ಕೆಲಸ? ಸ್ತ್ರೀಯರ ಕೆಲಸ. ನೀವು ಅಡಿಗೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅಮ್ಮ. ನೀವು ಅಡಿಗೆ ಮಾಡಬೇಕಾದ್ರೆ ನಿಮ್ಮ ಯಜಮಾನ ನಾಯಕ ನಿಮ್ಮ ಮನೇಲಿ ಇರಬೇಕು. ನೀನು ಇರಬೇಕು. ನಿನ್ನ ಅಧೀನದಲ್ಲೇ ಎಲ್ಲಾ ಕೆಲಸ ಆಗಬೇಕು. ಅಂದ್ರೆ ನೀನು ನಿನ್ನ ಹೆಂಡತಿಯವರಿಗೆ ಬಾಳ್ವೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಸಮ್ ಹಾರ್ಡ್ ಡಿಸಿಷನ್ಸ್. ಒಂದು ಕಠಿಣವಾದ ನಿರ್ಧಾರಗಳನ್ನು ನೀನು ಮಾಡಬೇಕಾಗ್ತದೆ. ಏನು ಮಾಡ್ಬೇಕು? ನೀನು ನಿನ್ನ ಸ್ನೇಹಿತರ ಸಹವಾಸ ಬಿಡಬೇಕು. ನಿನ್ನ ಮನರಂಜನೆಯನ್ನ ಬಿಡಬೇಕು. ನೀನು ನಿನ್ನ ಉದ್ಯೋಗ ಆದ ನಂತರ ಅಲ್ಲಿ ಇಲ್ಲಿ ಆ ಸೇವೆ, ಆ ಕೆಲಸ, ಈ ಕೆಲಸ ಹೋಗುವಾಗಿಲ್ಲ. ನಿನ್ನ ಜವಾಬ್ದಾರಿ ಏನು? ನಿನ್ನ ಮನೆ. ನಿನ್ನ ಮನೆ, ನಿನ್ನ ಹೆಂಡತಿ, ನಿನ್ನ ನಾಯಕತ್ವದಲ್ಲಿ ಹೆಂಡತಿ ಕಾರ್ಯಗಳನ್ನು ನಿರ್ವಹಿಸಬೇಕು. ಇದನ್ನ ಪೇತ್ರನು ಬರಿತಾ ಇದ್ದಾನೆ. ನೀವು ಆಕೆಯ ಜೊತೆಯಲ್ಲಿ ಎಚ್ಚರಿಕೆಯಿಂದ ಒಗೆತನ ಮಾಡ್ರಿ, ಬಾಳಿರಿ. ಹೋಗ್ಲಿ, ಮನೆಯಲ್ಲಿ ಯಜಮಾನನು ಇರುವಾಗ ಹೆಂಡತಿಗೆ ಆತನು, ಹೆಂಡತಿ ಸಹಕಾರಿಣಿ, ಇವನು ಯಜಮಾನ. ನಾನು ಕೆಲವರು ಹೇಳುವಾಗ, ಅಣ್ಣ ನನಗೆ ಅನ್ನ ಮಾಡೋಕೆ ಬರೋಲ್ಲ, ಎಮ್ಮೆ ಇವನಿಗೆ ಅಯೋಗ್ಯ. ಅನ್ನ ಮಾಡಕ್ಕೆ ರುಬ್ಬೇಕಾ ಏನಾದ್ರು? ಅನ್ನ ಮಾಡಕ್ಕೆ ನೀರು ಹಾಕಿ ಇಟ್ರೆ ಅದು ಬೇಕಾಗ್ತದೆ ಅಲ್ವಾ? ಇವನು ದೊಡ್ಡಷ್ಟಕ್ಕೆ ಕೇಳೋದು, ನನ್ಗೆ ಅನ್ನ ಮಾಡೋಕೆ ಬರೋಲ್ಲ ಅನ್ನೋ ಅಂದ್ರೆ ನೀನು ವಿವಾಹ ಆಗಕ್ಕೆ ಅಯೋಗ್ಯ ಅಂತ ಅರ್ಥ. ಯಾಕಂದ್ರೆ
ನಿನ್ನ ಹೆಂಡತಿ ಅಡಿಗೆ ಮಾಡ್ಬೇಕಾದ್ರು ನಿನ್ನ ನಾಯಕತ್ವದಲ್ಲಿ. ನೀನು ಯಜಮಾನ, ಅಡಿಗೆ ಮನೆಗೂ ನೀನೇ ಯಜಮಾನ, ಬಟ್ಟೆ ತೊಳೆಯಕ್ಕೂ ನೀನೇ ಯಜಮಾನ. ನಿನ್ನ ಹೆಂಡತಿ ಸಹಕಾರ ಕೊಡ್ಬೇಕು ನಿನ್ಗಷ್ಟೇ. ಇದನ್ನು ಮಾಡುವಾಗ ನೀನು ನನ್ಗೆ ಅಡಿಗೆ ಅನ್ನನೇ ಬರಲ್ಲ ಅಣ್ಣ, ಅದೇ ಸರಿ, ಅವಳು ಅಡಿಗೆ ಮಾಡ್ಕೊಡ್ತಾಳಲ್ಲ, ಅದ್ ತಿನ್ನಾಗ ಏನೇ ಹಿಂಗೈತೆ, ಅದ್ ಹೆಂಗ್ ಗೊತ್ತಾಯ್ತು ನಿನ್ಗೆ? ಹೆಂಗ್ ಗೊತ್ತಾಯ್ತು? ಅದು ಅವಳು ಮಾಡಿರುವಂಥದ್ದು ಪ್ರೀತಿಯಿಂದ ಮಾಡಿದಾಳಲ್ವಾ, ನಿನ್ನ ಕರ್ತವ್ಯ ಅದು. ನೀನು ಅವಳ ಜೊತೆಯಲ್ಲಿದ್ದು ಆಕೆಗೆ ಸಹಕಾರ ಕೊಟ್ಟು, ನಾನೇನು ಹೇಳ್ತಿರುವಂಥದ್ದು ಸತ್ಯವೇದ ಏನು ಹೇಳ್ತಾ ಇದೆ, ಆಕೆಯ ಕೆಲಸ ನಿನಗೆ ಸಹಕಾರ ಕೊಡುವುದು, ಅಡಿಗೆ ಮಾಡಿ ತಿನಿ ಇಕ್ಕುವುದು ಕಾರ್ತಿಯ ಕರಿ ಸರಿ. ಆ ಅಡಿಗೆ ಮಾಡುವಾಗ ಆಕೆ ನಿನ್ನ ನಾಯಕತ್ವದಲ್ಲಿ ನಿನ್ನ ಪ್ರೆಸೆನ್ಸ್ ಅಲ್ಲಿ ಮಾಡಬೇಕು. ಅಂದ್ರೆ ಅರ್ಥ ಏನ್ ಗೊತ್ತಾ? ಈರುಳ್ಳಿ ಕುಯ್ಕೊಡ್ರಿ ಅಂದ್ರೆ ಕುಯ್ಕೊಡ್ಬೇಕು, ತರಕಾರಿ ಕುಯ್ಕೊಡ್ರಿ ಅಂದ್ರೆ ಕುಯ್ಕೊಡ್ಬೇಕು. ನೋಡ್ರಿ ಸ್ವಲ್ಪ ಸ್ಪೂನ್ ಹಾಕಿ ಅಲ್ಲಾಡ್ಸಿ ಅಂದ್ರೆ ಅಲ್ಲಾಡ್ಸ್ಬೇಕು. ಇವ ಹೋಗಿ ಬಂದ್ಬಿಟ್ಟು ಟಿವಿ ನೋಡ್ತಾ ಇವ ಕೂತ್ಕೊಳ್ಳೋದು. ಇವ್ರು ನೋಡಿದ್ರೆ ಇವ್ರು ಈ ಅಡಿಗೆ ಕಿರ್ಚ ಆಡ್ಕೊಂಡು ಪರಿಚ ಆಡ್ಕೊಂಡು ಬೆವರು ಸುರಿಸ್ಕೊಂಡು ಬೊಯ್ಕೊಂಡು ಹಾಳಾಗೋಗ ಇವ ಅಂತ ಬೊಯ್ಕೊಂಡು ಇವ್ರು ಅಡಿಗೆ ಮಾಡೋದು. ಇದನ್ನೆಲ್ಲ ನೋಡೋ ಮಕ್ಕಳು ನಾಳೆ ಮದುವೆ ಆಗೋಗಿ ಅವೇನ್ ಮಾಡ್ತವೆ? ಅಲ್ಲಿ ಅದೇ ಮಾಡ್ತವೆ. ಮತ್ತೆ ಏನ್ ಸೈತಾನ್ ರಾಜ್ಯನ ಉತ್ಪತ್ತಿ ಮಾಡ್ತಾ ಇರೋ ಜನ ಅಲ್ವಾ ನಾನು ನೀನು? ಅರ್ಥ ಮಾಡ್ಕೊಳ್ರಿ, ದೇವ್ರ ವಾಕ್ಯವನ್ನು ಅರ್ಥ ಮಾಡಿಕೊಳ್ರಿ. ಸರಿ, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 22ನೇ ಅಧ್ಯಾಯ, 6:22. ಜ್ಞಾನೋಕ್ತಿಗಳು 6:22. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ 6:20 20ನೇ ವಚನ. ಕಂದ ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಮನೆಯಲ್ಲಿ ಅಪ್ಪನ ಕೆಲಸ ಏನಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಆಜ್ಞೆ ಅಂದ್ರೆ ಏನು? ಅಯ್ಯಯ್ಯ, ಲೋ ಲೋ ಮಾಡಲ್ಲೋ ಮಾಡಲ್ಲೋ ಮಾಡ್ಲೇಬೇಕು. ಅಮ್ಮನಿಗಿರೋದೇನು? ತಾಯಿಗೆ ಏನು ಉಪದೇಶ? ನಿಮ್ಮ ಅಪ್ಪಂದಿದ್ದೇ ಮಾಡ್ಬೇಡ ಕಣ ನಾನಿದ್ದೀನಿ ಅಂತ ಹೇಳಕ್ಕ. ಏನು ಉಪದೇಶ ಅಮ್ಮನಿಗೆ? ನಿಮ್ಮ ಅಪ್ಪ ಏನ್ ಹೇಳ್ತಾನೆ ಮಾಡು ಅಷ್ಟೇ. ಬಟ್ ಇಲ್ಲಿ ಆಗ್ತಾ ಇರೋದೇನು ಗೊತ್ತಾ? ನೋಡೆ, ಅದೇನೋ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಅಂತೆ, ಅಪ್ಪ ಅಮ್ಮನ್ ಬರಕ್ ಹೇಳಿದ್ದಾರೆ, ಹೋಗ್ಬಿಡ ನಂಗೆ ಟೈಮ್ ಇಲ್ಲ. ಏನೋ ಎಕ್ಸಾಮ್ ಅಂತ ಕಣೆ, ಅದೇನೋ ಪಾಠ ಹೇಳ್ಕೊಟ್ಬಿಡೆ. ಯಾರ್ದಪ್ಪ ಇದೆಲ್ಲ ಜವಾಬ್ದಾರಿ? ಯಾರ್ದು? ಗಂಡಂದೆ. ವಾಕ್ಯ ಹೇಳ್ತಾ ಇರೋದು ಅದನ್ನ. ಏ ಮಗನೇ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿ ಉಪದೇಶವನ್ನು ಮರೆಯಬೇಡ. ಏನಾಗ್ತಾ ಇದೆ ಗೊತ್ತಾ? ಇಲ್ಲಿ ನಾನು ನೀನು ಗಂಡಸರಾಗಿ ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ನಮ್ಮ ಜವಾಬ್ದಾರಿಗಳನ್ನ ಅವ್ರ ತಲೆ ಮೇಲೆ ಹಾಕಿದೀವಿ. ದೇವರ ವಾಕ್ಯದ ಪ್ರಕಾರ ಅವರಿಗೆ ಮಕ್ಕಳನ್ನ ಆಜ್ಞೆ ಮಾಡುವಂತ ಅಧಿಕಾರ ದೇವರು ಕೊಟ್ಟಿಲ್ಲ. ಯಾವ ಕುಟುಂಬಗಳಲ್ಲಿ ತಂದೆ ಮಕ್ಕಳ ಆ ಮಧ್ಯದಲ್ಲಿ ಇದ್ದು ಪ್ರೆಸೆನ್ಸ್ ಇದ್ದು ಮಕ್ಕಳನ್ನ ಗದರಿಸಿ ಶಿಕ್ಷಿಸಿ ಎಚ್ಚರಿಸಿ ನಡೆಸುವುದಿಲ್ಲ, ಯಾವ ಕುಟುಂಬಗಳಲ್ಲಿ ತಾಯಿ ಈ ಕೆಲಸವನ್ನ ಮಾಡ್ತಾ ಇರ್ತಾಳೆ ಅಂತ ಮನೆಯಲ್ಲಿ ಬೆಳೆದ ಮಕ್ಕಳು ಎಂದಿಗೂ ಕೂಡ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಮನೆಯಲ್ಲಿ ಬೆಳೆದು ಬಂದ ಹುಡುಗಿ ಮದುವೆ ಆಗೋಗಿ ಅವಳೇನ್ ಮಾಡ್ತಾಳೆ? ತನ್ನ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತಾಳೆ. ಯಾಕಂದ್ರೆ ತನ್ನ ತಾಯಿ ನೋಡಿರ್ತಾಳೆ. ಈ ಮನೆಯಲ್ಲಿ ಬಂದ ಹುಡುಗ ಮದುವೆ ಆದ್ರೆ ಅವನೇನ್ ಮಾಡ್ತಾನೆ? ನಮ್ಮಪ್ಪ ಯಾವ್ದು ಮಾಡ್ತಾ ಇರಲಿಲ್ಲ, ನಮ್ಮಮ್ಮನೇ ಮಾಡ್ತಾ ಇದ್ದಂತೆ, ಇವ್ ಯಾವ್ದು ಮಾಡಲ್ಲ, ಏನೇನ್ ತೆಗ್ಬಿಡ್ತಾನೆ. ಏನಾಗ್ತದೆ ನಿಮ್ ಕುಟುಂಬ? ಏನಾಗ್ತದೆ? ಅವನು ಏನ್ ಬರಿತಾ ಇದ್ದಾನೆ? 1 ಪೇತ್ರ 3:7 ನಿಮ್ಮ ಹೆಂಡತಿಯರ ಜೊತೆಗೆ ಬಾಳ್ವೆ ಮಾಡ್ರಿ, ಬದುಕು ಒಗೆತನ ಮಾಡು. ಒಗೆತನ ಮಾಡು ಅಂದ್ರೆ ಅರ್ಥ ಏನು ಅಂದ್ರೆ, ನಿನ್ನ ದುಡಿಯುವುದಕ್ಕೆ ಸಂಪಾದನೆ ಮಾಡ್ಲಿಕ್ಕೆ ಹೊರಗಡೆ ಹೋಗ್ಬೋದೇ ಹೊರತು ಬೇರೆ ಎಲ್ಲಾ ಸಮಯಗಳಲ್ಲಿಯೂ ನಿನ್ನ ಮನೆಯಲ್ಲೇ ಇರಬೇಕು, ನಿನ್ನ ಪ್ರೆಸೆನ್ಸ್ ಇರಬೇಕು. ನಿನ್ನ ಮಕ್ಕಳನ್ನ ತಿದ್ದಿ ಬೆಳೆಸುವುದಾಗಲಿ, ನಿನ್ನ ಹೆಂಡತಿ ಕಾರ್ಯಗಳನ್ನು ಮಾಡುವಾಗ ಆಕೆಗೆ ಸಹಕಾರಿಯಾಗಿ ಆ ನಿನ್ನ ನಾಯಕತ್ವದಲ್ಲಿ ನಿನ್ನ ಪ್ರೀತಿಯಿಂದ. ಈಗ ನಿನ್ನ ನಾಯಕತ್ವದಲ್ಲೇ ಅಡಿಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ.
ಅಡಿಗೆ ಮಾಡುವಾಗ ರುಚಿಯಲ್ಲಿ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಿ ಆಗ? ಏನ್ ಮಾಡ್ತೀರಿ? ಪರವಾಗಿಲ್ಲ ಕಣೆ, ಚೆನ್ನಾಗಿದೆ, ಯಾಕಂದ್ರೆ ನೀನ್ ಕೈ ಹಾಕಿರ್ತೀಯಲ್ಲ. ಸಾಮರಸ್ಯ ಇರ್ತದೆ ನೋಡ್ರಿ ಮನೇಲಿ. ಆ ದೇವರು ಏನ್ ಯೋಚನೆ ಮಾಡಿದಾನೆ ನೋಡ್ರಿ. ಆ ಮನುಷ್ಯನ ಆ ಅಂತರಿಂದ್ರಿಯವನ್ನ ಪರೀಕ್ಷೆ ಮಾಡಿ ನಿರ್ಣಯ ಮಾಡಿರುವಂತ ದೇವರು ಎಷ್ಟು ಸುಂದರವಾದಂತ ನಿಯಮಗಳನ್ನು ನಮಗೆ ಇಟ್ಟಿದ್ದಾನೆ. ಇವತ್ತು ನಾನು ನೀನು ಇದನ್ನು ಯೋಚನೆ ಮಾಡ್ಬೇಕಲ್ವಾ ಪುರುಷರೇ? ನೋಡ್ರಿ, ಪುರುಷನು ಒಂದು ಪ್ರೀತಿಸ್ಬೇಕು ತನ್ನ ಹೆಂಡತಿಯನ್ನು, ಎರಡು ತನ್ನ ಹೆಂಡತಿಯನ್ನ ತಿಳ್ಕೊಳ್ಬೇಕು, ನೋ ಯುವರ್ ವೈಫ್. ಮೂರು, ನಿಮ್ಮ ಹೆಂಡತಿಯರನ್ನ ಜೊತೆಗೆ ಬಾಳಿರಿ, ಲೀವ್ ವಿತ್ ಯುವರ್ ವೈಫ್, ಒಗೆತನ ಮಾಡಿ. ಆಯ್ತು. ನಾಲ್ಕನೇದಾಗಿ ಅದೇ ಓದ್ರಿ, 1 ಪೇತ್ರ 3:7. 1 ಪೇತ್ರ 3:7. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಆಮೇಲೆ ಓದ್ರಿ ಸಿಸ್ಟರ್. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹಾನರ್ ಯುವರ್ ವೈಫ್. ನಿಮ್ಮ ಹೆಂಡತಿಯರನ್ನ ಸನ್ಮಾನಿಸಿ. ಪುರುಷರೇ, ನಿನ್ನ ಹೆಂಡತಿಯನ್ನು ಹಾನರ್ ಮಾಡು. ಹಾನರ್ ಮಾಡೋದಂದ್ರೆ ಅರ್ಥ ಏನು? ವರ್ಷಕ್ಕೊಂದು ಮೈಸೂರು ಸಿಲ್ಕ್ ಸ್ಯಾರಿ. ಖುಷಿನ ಸಿಸ್ಟರ್? ವರ್ಷಕ್ಕೊಂದು. ಗಂಡಸರು ಇದು ಯಾರು ಮಾತಾಡ್ತಿಲ್ಲ, ಏನ್ ಮಾಡಿದಾರ ನನಗಂತೂ ಗೊತ್ತಾಗ್ತಿಲ್ಲ. ಪುರುಷರೇ, ನಿಮ್ಮ ಹೆಂಡತಿಯರನ್ನ ಸನ್ಮಾನಿಸ್ರಿ. ಸನ್ಮಾನಿಸೋದಂದ್ರೆ ಅರ್ಥ ಏನು? ಹೆಂಡ್ತಿರ್ನ ಸರಿ, ದೇವರು ನಮ್ಮನ್ನು ಉಂಟು ಮಾಡ್ದ ಅಲ್ವಾ? ಉಂಟು ಮಾಡುವಾಗ ಆದಿಕಾಂಡ ಪುಸ್ತಕ 1:28 ನಮ್ಮನ್ನ ಏನಾಗಿ ಇಟ್ಟಿದ್ದಾನೆ? ಇಲ್ಲಿ ಈ ಲೋಕದ ಮೇಲೆ ಅಧಿಕಾರ ಮಾಡ್ರಿ. ಅಂದ್ರೆ ನಾವ್ಯಾರು? ಪುರುಷರು ಯಾರು? ಅರಸರು. ನಾವು ಅರಸರಾದ್ರೆ ನಮ್ಮ ಹೆಂಡ್ತಿರು ಯಾರು? ರಾಣಿಯರಲ್ವಾ? ಹೋದ್ರೆ ಒಂದು ಉದಾಹರಣೆ ತೋರಿಸ್ತೇನೆ ನಿಮ್ಗೆ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 5 ಮತ್ತು 6ನೇ ವಚನ. ಆದಿಕಾಂಡ 15, 17, 5 ಮತ್ತು 6. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಈಗ ದೇವರು ಅಬ್ರಾಮನನ್ನ ಅಬ್ರಹಾಮ ಅಂತ ಮಾಡಿದ. ಯಾಕೆ? ಬಹು ಜನಾಂಗಕ್ಕೆ ತಂದೆ ಅಂದ್ರೆ ಅರ್ಥ ಏನು? ಅರಸ ನೀನು. ಅಬ್ರಾಮ ಅರಸನಾದ್ಮೇಲೆ ದೇವ್ರು ಏನ್ ಮಾಡ್ದ? ಸಾರಳ ಹೆಸರು ಸರಾಯ. ಸರಾಯ ಅಂದ್ರೆ ಅರ್ಥ ಏನ್ ಗೊತ್ತಾ? ಜಗಳಗಂಟಿ. ಜಗಳಗಂಟಿ ಹೆಸರನ್ನು ಚೇಂಜ್ ಮಾಡ್ದ. ಏನ್ ಚೇಂಜ್ ಮಾಡ್ದ ನೋಡ್ರಿ, ಅದೇ 17ನೇ ಅಧ್ಯಾಯ ಆದಿಕಾಂಡ 17, 15 ಮತ್ತು 16ನೇ ವಚನ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾಯಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ಕೆಳಗಡೆ ನೀವು ರೆಫರೆನ್ಸ್ ಅಲ್ಲಿ ಓದ್ಬಿಡಿ. ಸಾರಾ ಅಂದ್ರೆ ಹೆಸರಿಗಿರುವ ಅರ್ಥ ರಾಣಿ. ಅಬ್ರಾಮ ರಾಜ ಆದ್ಮೇಲೆ ಸಾರಾ ರಾಣಿ ಆಗ್ಲೇಬೇಕಲ್ವಾ? ದೇವ್ರ ಯೋಚನೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಬ್ರಾಹ್ಮನನ್ನ ರಾಜನನ್ನಾಗಿ ಮಾಡಿದ ತಕ್ಷಣ ಹೇಳ್ತಾನೆ, ಸರಾಯ ಅಂತ ಕರೆಯಕ್ ಹೋಗ್ಬೇಡ, ಯಾಕಂದ್ರೆ ಅವಳು ರಾಣಿ. ನೀನ್ ರಾಜ ಆದ್ಮೇಲೆ ಅವ್ಳು ರಾಣಿ ತಾನೆ. ಈಗ ನಮ್ಮ ನಾವು ಗಂಡಸರು ದೇವರ ಯೋಜನೆ ಪ್ರಕಾರ ನಾವು ಅರಸರು, ಆಳ್ವಿಕೆ ಮಾಡ್ಲಿಕ್ಕೆ ನಮ್ಮನ್ನು ಇಟ್ಟಿದ್ದಾನೆ. ನಿಜನಾ? ಆದಿಕಾಂಡ 1:28. ನಾವು ಅರಸರಾದ್ರೆ ನಮ್ಮ ಹೆಂಡ್ತೀರಿ ಏನು? ನಮ್ಮ ಹೆಂಡ್ತೀರಿ ಏನು? ಬಾಯ ಬಿಡ್ತಿಲ್ವಲ್ರಪ್ಪ ಗಂಡಸರು. ಯಾಕಂದ್ರೆ ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ,
ಅಡಿಗೆ ಮನೇಲಿ ಜೀತ ಮಾಡಕ್ಕಿರೋರು ಅಂತ ತಿಳ್ಕೊಂಡ್ಬಿಟ್ಟಿರ್ತವೆ. ನಾನು ಅರಸ ಆದ್ಮೇಲೆ ಅವರೇನು ರಾಣಿ. ರಾಣಿ ಆಗುವಾಗ ರಾಣಿನ ಯಾವ ರೀತಿ ಆನರ್ ಮಾಡಬೇಕು, ಯಾವ ರೀತಿ ಆನರ್ ಮಾಡಬೇಕು? ಹೋಗ್ಲಿ, ನಮ್ಮ ಹೆಣ್ಮಕ್ಳು ಹೇಳ್ರಿ ನೋಡೋಣ, ಅವ್ರು ಹೇಳೋದಿಲ್ಲ. ಕಾರ್ ನಿಮ್ಮ ಮನೆಗಳ ಕಾರ್ ಇದೆಯಲ್ವಮ್ಮ, ಇದ್ದರೆ ತಿಳ್ಕೊಳ್ಳಿ. ಇರೋರು ಯಾರು ಕಾರ್ ಡೋರ್ ಓಪನ್ ಮಾಡ್ಕೊಡ್ತಾರೆ ನಿಮ್ಗೆ? ನಿನ್ನ ಹೆಂಡತಿ ರಾಣಿ ಅಲ್ವಪ್ಪ, ನೀನು ಕಾರ್ ಡೋರ್ ಅನ್ನ ಆಕೆಗೆ ಓಪನ್ ಮಾಡ್ಕೊಡ್ಬೇಕಲ್ವಾ? ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ಯು ಹಾನರರ್. ಆಕೆ, ನಾನು ಒಬ್ಬ ಸೇವಕರ ಜೊತೆಗೆ ಮೀಟಿಂಗ್ ಹೋಗ್ತಾ ಇದ್ದೆ. ಅವ್ರೇನ್ ಮಾಡಿದ್ರು, ನಾನು ಬಂದು ಮುಂದೆ ಸೀಟ್ ಕೂತ್ಕೊಂಡೆ, ಅವರು ಡ್ರೈವ್ ಮಾಡ್ಲಿಕ್ಕೆ ಕೂತ್ಕೊಂಡ್ರು. ಹೆಂಡತಿಗೆ ಹೇಳಿದ್ರು, ಏಯ್ ಬಾರೆ ಅಂತಂದ್ರು. ಪಾಪ ಹೆಣ್ಣು ಮಕ್ಕಳಿಗೆ ಅವ್ರದೇ ಆದಂತ ಸಮಸ್ಯೆಗಳಿರ್ತವೆ. ಹೇಳಿದ ತಕ್ಷಣ ಬಂದು ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ. ಒಂದು 2 ನಿಮಿಷ ಆಯ್ತು, ಬರಲಿಲ್ಲ. ಇವಳು ಯಾವಾಗ್ಲೂ ಇದೆ, ನೀವು ಯಾವತ್ತು ನೋಡ್ರು ನನ್ಗೆ ಬಹಳ ತೊಂದರೆ ಕೊಡ್ತಾಳೆ ಅಂದ್ಬಿಟ್ಟು ಆಯಮ್ಮ ಪಾಪ ಓಡ್ ಬಂತು, ಅರ್ಧ ಬರ್ಧ ಸೀರೆ ಉಟ್ಕೊಂಡು ಓಡ್ ಬಂತು. 10 ಆಯ್ತು, ಇವ್ರು 3. ನನಗೆ, ಏಯ್ ಬ್ರದರ್ ನಿಲ್ಸ್ರಿ ಕಾರ್ನ, ನಾನು ನಿಮ್ಗೆ ಇಂಪಾರ್ಟೆಂಟ್, ನಿನ್ನ ಹೆಂಡ್ತಿನ, ನಿನ್ನ ರಾಣಿ ಹಾಕಿ, ನಾನು ಇಂಪಾರ್ಟೆಂಟ್ ಅಲ್ಲ, ನನಗೆ ಸನ್ಮಾನ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ನಾನು 2ನೇವನು. ನಿನಗೆ ಬಹಳ ಶ್ರೇಷ್ಠಳು ಯಾರು? ನಿನ್ನ ಹೆಂಡತಿ. ನೀವೇನ್ ಮಾಡ್ಬೇಕು? ನಿನ್ನ ಹೆಂಡತಿಗೆ ಸನ್ಮಾನ ತೋರಿಸೋದು ನನ್ನ ಅರ್ಥ ಏನು? ನೀನು ಕಾರು ಓಡಿಸುವಾಗ ನಿನ್ನ ಕಾರಿಗೆ ಮೊದಲು ನಿನ್ನ ಹೆಂಡತಿ ಬರುವಾಗ ಬಾಮ ಕೂತ್ಕೋ. ಡೋರ್ ಓಪನ್ ಕೊಟ್ಟಾಗ ಅವಳಿಗೆ ಎಷ್ಟು ಸಂತೋಷ ಆಗ್ತದೆ ಹೇಳ್ರಿ. ನನ್ನ ಗಂಡ ನನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದಾನೆ. ಸತ್ಯವೇದ ಹೇಳ್ತಾ ಇರೋದು ಇದನ್ನ, ಸತ್ಯವೇದ ಹೇಳುವುದು ಇದನ್ನ. ಹಾನರ್ ಯುವರ್ ವೈಫ್. ನೀನು ಮಾಡುವಂತ ಸಣ್ಣ ಕಾರ್ಯ ಆ ಸ್ತ್ರೀಯ ಹೃದಯದಲ್ಲಿ ಎಷ್ಟು ಆನಂದವನ್ನು ಕೊಡ್ತದೆ. ಹೋಟ್ಲ್ಗೆ ಹೋಗ್ತೀರಿ, ಹೋಟ್ಲ್ ಕರ್ಕೊಂಡು ಹೋಗ್ತೀರಿ ನಿಮ್ಮ ಹೆಂಡ್ತಿರ್ನ, ಚೇರ್ನ ಯಾರು ಹೇಳ್ಕೊಂಡು ಕೂತ್ಕೋಬೇಕು ಅವ್ರನ್ನ. 1 ನಿಮಿಷ ನೀನ್ ನಿಂತ್ಕೊಂಡು ಬಾ ಅಮ್ಮ ಕೂತ್ಕೋ ಅಂತ ನೀನ್ ಚೇರ್ ಹೇಳ್ಕೊಟ್ಟಾಗ ಆಕೆಗೆ ಏನ್ ಅನಿಸ್ತದೆ ಹೇಳಿ? ಏನ್ ಅನಿಸ್ತದೆ? ನನ್ನ ಗಂಡನಿಗೆ ನಾನಂದ್ರೆ ಎಷ್ಟು ಗೌರವ. ಸತ್ಯವೇದ ಹೇಳ್ತಾ ಇರೋದು ಇದನ್ನ. ಇದು ನಿಮಗೆ ಲಾಭ. ಇದನ್ನ ಮಾಡಿ ನೋಡ್ರಿ. ಆಮೇಲೆ ಅವ್ರು ಏನಾಗ್ಬಿಡ್ತಾರೆ ಅಂದ್ರೆ ನಿಮ್ಮನ್ನ ಎತ್ಕೊಂಡು ಕುಣಿದು ಬಿಡ್ತಾರೆ. ನೋಡಿ ಇಲ್ಲಿದ್ದಾರೆ. ಇದು ನನ್ನ ಮಾತಲ್ಲ, ಸತ್ಯವೇದ ಹೇಳ್ತಾ ಇರೋ ಮಾತು. ಓಹ್, ಆ ದೇವರು ಆ ಮನುಷ್ಯನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೆ ಯೋಚನೆ ಕೊಡ್ತಾನೆ. ಇದನ್ನ ನಾವು ನೀನು ಏನು ಮಾಡ್ತಾ ಇದೀವಿ ಪ್ರಿಯರು? ಇವತ್ತು ನಾವು ಯಾವ ಸೀಮೆಯ ಕ್ರೈಸ್ತರು? ನಾನು ನೀನು ಯಾವ ಸೀಮೆಯ ಕ್ರೈಸ್ತರು? ನಾನು ನೀನು. ಈ ಪ್ರಪಂಚ ಹೇಳುವುದು ಬೇರೆ, ಇದು ಸೈತಾನ್ ಲೋಕ, ಎಲ್ಲವೂ ವಿರುದ್ಧ. ಹೆಂಡತಿ ಅಂತ ಹೇಳಿದ್ರೆ ಅವಳು ಹಿಂದೆ ಬರಬೇಕು, ಹೆಂಡತಿ ಅಂದ್ರೆ ಅವಳೇ ಇವನ್ಗೆ ಕಾರು ಓಪನ್ ಮಾಡ್ಕೊಡ್ಬೇಕು. ಸತ್ಯವೇದ ಹೇಳುವುದು ಇದಕ್ಕೆ ವಿರುದ್ಧವಾದ ಸಂಗತಿ. ಯಾಕಂದ್ರೆ ನೀನು ಯಜಮಾನನಾಗಿರುವುದರಿಂದ ನಿನ್ನ ಹೆಂಡತಿಯನ್ನ, ಆಕೆಯನ್ನ ಪ್ರೀತಿ ಮಾಡು, ಆಕೆಯನ್ನ ಅರ್ಥ ಮಾಡ್ಕೋ, ಆಕೆಯ ಜೊತೆಯಲ್ಲಿ ಜೀವನ ಮಾಡು, ಆಕೆಯನ್ನ ಹಾನರ್ ಮಾಡು, ಗೌರವಿಸು. ಕೊನೆಯದಾಗಿ ಹೇಳ್ತಾನೆ, ಆಕೆಯೊಂದಿಗೆ ಪ್ರಾರ್ಥಿಸು. ಅದೇ 1 ಪೇತ್ರ 3:7. ಅವರು ಜೀವವರಕ್ಕೆ ಬಾಧ್ಯರಾಗಿರುವುದರಿಂದ ನಿನ್ನ ಪ್ರಾರ್ಥನೆಗೆ ಅಡ್ಡಿ ಬರುವುದಿಲ್ಲ. ನೀನು ಆಕೆಯನ್ನ ಪ್ರೀತಿ ಮಾಡುವಾಗ. ನೀನು ಎಷ್ಟು ಜನ ಗಂಡ ಹೆಂಡತಿಯರು ನಿಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಗಂಡ ಹೆಂಡತಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಜಗಳ ಆಡಿರಿ. ನೀವು ಪ್ರಾರ್ಥನೆಗೆ ಬರುವಾಗ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜಗಳ ಎಲ್ಲ ಮಾಯ ಆಯ್ತು. ಮಾಡೋದಿಲ್ಲ ಇದನ್ನ. ಸತ್ಯವೇದ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ. ನಿನ್ನ ಕುಟುಂಬ ಒಂದೇ ಶರೀರವಾಗಿರ್ಬೇಕಾದ್ರೆ ಪುರುಷನೇ ಈ ಕಾರ್ಯಗಳನ್ನು ಮಾಡು, ನೋಡು, ಆಮೇಲೆ ನನಗೆ ಹೇಳು ಅಂತ ದೇವರು ಹೇಳ್ತಾನೆ. ಒಂದಾಗಿರ್ತದೆ ಆ ಕುಟುಂಬ, ಒಂದೇ ಶರೀರವಾಗಿ
ಬೆಳಿಲಿಕ್ಕೆ ಇದು ಸಾಧ್ಯವಾಗ್ತದೆ. ನಾವೇನ್ ಮಾಡ್ತೀವಿ, ದೇವರ ವಾಕ್ಯ ನಮ್ಮ ಮಗುನೇರಿಕೆ ಅರ್ಥ ಮಾಡ್ಕೊಳ್ತೀವಿ. ಏನಾಯ್ತು, ಸತ್ಯವೇದವನ್ನ ಓದೋದೆಲ್ಲ ಬಿಡಿ. ನಮಗೆ ಒಬ್ಬ ವ್ಯಕ್ತಿ ಇದ್ದ, ಅವನು ಪಕ್ಕಾ ಕುಡುಕ. ಸದ್ಯ ಇಲ್ಲಿ ಇರೋರು ಯಾರು ಕುಡಿಯಲ್ಲ ಅಂತ ಭಾವಿಸ್ತೀನಿ, ಯಾಕಂದ್ರೆ ನಾನು ಕುಡುಕ ಅಂದ್ರೆ ನಿಮಗ್ ಬೇಜಾರಾಗ್ಬಿಡ್ತದೆ. ಇವನು ಏನ್ ಮಾಡಿದ್ದ, ಒಂದ್ ದಿವಸ ಕುಡ್ದಿರ್ಲಿಲ್ಲ. ಇವನ್ ಹೆಂಡತಿ ಯಾವಾಗ್ಲೂ ಬೈಯೋದವನ್ನ, ಬುದ್ಧಿ ಇದೆನಾ ನಿನ್ಗೆ, ಯಾವ ಸೀಮೆ ಮನುಷ್ಯ ನೀನು, ದೇವ್ರ ಮಗ ಅನ್ಕೊಂಡು ಕುಡ್ಕೊಂಡ್ ಬರ್ತೀಯ ನೀನು ಅಂತ ಬೈತಾ ಇದ್ದ. ಇವನ್ಗೆ ಕೊರೋನಾ ಏನೋ ಬಂದ್ಬಿಟ್ಟಿತ್ತು, ಕುಡ್ದಿರ್ಲಿಲ್ಲ. ಕುಡಿದೇ ಇದ್ದಾಗ ಏನ್ ಮಾಡ್ದ, ಅವತ್ತು ಸತ್ಯವೇದನ ಓದೋಣ ಅಂತ ತಗೊಂಡಾಗ ನಾವು ಓದ್ತೀವಲ್ಲ ಗಿಳಿಶಾಸ್ತ್ರ ಓದ್ದಂಗೆ. ಹೆಂಗ್ ಓದ್ತೀರಿ ನೀವು ಸತ್ಯವೇದನ ಹೇಳಿ? ಕೀರ್ತನೆನೇ ಬರಬೇಕು, ಕೀರ್ತನೆಯಲ್ಲಿ 23ನೇ ಕೀರ್ತನೆನೇ ಬರಬೇಕು. 69, 22 ಬಂದ್ಬಿಟ್ರೆ ಮುಚ್ಚಿ ಬಿಡ್ತೀರಿ, ಸೆಟ್ ಆಗಲ್ಲ ಅಂತ. ಇವನು ಅದೇ ತರ ಏನ್ ಮಾಡ್ದ, ಸತ್ಯವೇದ ತಕೊಂಡ ಲೆಫ್ಟ್ ಹೊಡ್ದ, ಎಡಗಡೆ ಹೊಡೆದಾಗ ಏನಾಗೋಯ್ತು, ಯೋಶನ್ ಬರೆದ ಪುಸ್ತಕ 1ನೇ ಅಧ್ಯಾಯ ಬಂತು. ಕೈ ಹಿಂಗ್ ಇಟ್ಕೊಂಡು ಕಣ್ ಮುಚ್ಕೊಂಡು ಕೈ ನಿಟ್ಟಿಂಗ್ ನೋಡ್ತಾನೆ. 5ನೇ ವಚನ, ಹೆದರದಿರು, ಅಂಜಬೇಡ, ಮೋಶೆಯ ಜೊತೆಲಿದ್ದಾಗೆ ನಿನ್ನ ಜೊತೆಲಿ ಇರ್ತೇನೆ. ಮತ್ತೆ ಇವಳೇನು ಯಾವಾಗ ನೋಡ್ರು ನನ್ ಬೈತಾಳಲ್ಲ, ದೇವ್ರ ವಾಕ್ಯ ಹೇಳ್ತಾ ಇರೋದೇನು, ಅಂಜಬೇಡ, ಎದರಬೇಡ, ನಿನ್ನ ಹೆಂಡತಿ ನಿನ್ಗೆ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ತಿಳ್ಕೊಂಡ. ಇವಳು ಯಾವಾಗ್ಲೂ ಬೈತಿರ್ತಾಳೆ. ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತು, ಅಂಜದಿರು, ಎದರಬೇಡ, ಮೋಶೆ ಜೊತೆ ನಿನ್ ಜೊತೆಲಿ ಇರ್ತೀನಿ, ಯಾರು ನಿನ್ನ ಎದುರಿಸಕ್ಕಾಗಲ್ಲ ಅಂತ ಖುಷಿ ಆಯ್ತು. ಬಲಗಡೆ ಹೊಡೆದ್ರೆ ಇವನ ದೃಷ್ಟಿಗೆ ಎಫೆಸ 5ನೇ ಅಧ್ಯಾಯ ಸಿಕ್ತು. ಕುಡಿದು ಮತ್ತರಾಗಬೇಡಿ ಅಂದ್ರೆ ಕುಡಿಬಹುದು, ಮತ್ತರಾಗಷ್ಟು ಕುಡಿಬಾರ್ದು. ಮತ್ ಇವಳೇನು ಕುಡಿಲೇಬೇಡ ಅಂತಾಳಲ್ಲ. 2 ಕಡೆಗಾಯ್ತು. ಮದ್ದಿ ಕೊಡ್ದಾಗ ಇವನ ದೃಷ್ಟಿಗೆ ಯಾವ ಬಂತು, ಪ್ರಸಂಗಿ ಬರೆದ ಪುಸ್ತಕ 12ನೇ ಅಧ್ಯಾಯ, ವಿಷಯ ಮುಗಿಯಿತು, ಎಲ್ಲಾ ಕೇಳಿ ಮುಗಿಯಿತು ಅಂತ ಮುಚ್ಚಿಟ್ಟ. ಸತ್ಯವೇದವನ್ನ ನಾವೇನ್ ಮಾಡ್ತೀವಿ ಗೊತ್ತೇ, ನಮ್ಮ ಮೂಗುನೇರಕ್ಕೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಒಮ್ಮೆ ಈ ಕುಡುಕರಿದಾರಲ್ಲ, ಮದ್ಯಪಾನ ಮಾಡೋರು, ಅವರಿಗೆ ಒಬ್ಬ ಪ್ರೊಫೆಸರ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ನಂತೆ. 2 ಗಾಜಿನ ಪಾತ್ರೆಯಲ್ಲಿ, ಒಂದು ಗಾಜಿನ ಪಾತ್ರೆಯಲ್ಲಿ ಶುದ್ಧ ನೀರು, ಇನ್ನೊಂದು ಗಾಜಿನ ಪಾತ್ರೆಯಲ್ಲಿ ಮದ್ಯಪಾನ ಅಥವಾ ಆಲ್ಕೋಹಾಲ್ ಅದನ್ನು ಇಟ್ಟ. ಏನ್ ಮಾಡ್ದ, ಒಂದು ಎರೆಹುಳು, ನೀವೇನ್ ಹೇಳ್ತೀರೋ ಗೊತ್ತಿಲ್ಲ ಅದಕ್ಕೆ ನನಗೆ, ಮಣ್ಣುಳ ಎರೆಹುಳನ್ನ ತೆಗೆದು ನೀರಿನ ಬಾಟ್ಲಲ್ಲಿ ಹಾಕಿದ. ನೀರು ಬಿಸ್ಲೇರಿ ನೀರು ಚೆನ್ನಾಗಿತ್ತಲ್ಲ, ಹುಳ ಚೆನ್ನಾಗಿ ಓಡಾಡ್ತು. ಅದೇ ಹುಳುವನ್ನ ಚಿಮಟದಲ್ಲಿ ತೆಗೆದು ಮದ್ಯಪಾನ ಇಟ್ಟಿದ್ನಲ್ಲ, ಆಲ್ಕೋಹಾಲ್, ಆ ಗಾಜಿನ ಪಾತ್ರೆಯಲ್ಲಿ ಹಾಕುವಾಗ ಸತ್ತೋಯ್ತು. ಡೆಮಾನ್ಸ್ಟ್ರೇಷನ್ ಇಷ್ಟೇ. ಸಾವಿರಾರು ಕುಡುಕರು ಸೇರ್ ಬಂದಿದ್ರು. ಪ್ರೊಫೆಸರ್ ಕೇಳ್ದ, ಯಾರಿಗೆ ಅರ್ಥ ಆಯ್ತು ಈ ಡೆಮಾನ್ಸ್ಟ್ರೇಷನ್ ಅಂತ ಕೇಳುವಾಗ ಎಲ್ಲರೂ ಸುಮ್ಮನೆ ಇದ್ರು. ಒಬ್ಬ ಕುಡುಕ, ಸ್ವಾಮಿ ನನಗೆ ಚೆನ್ನಾಗಿ ಅರ್ಥ ಆಯ್ತು ಅನ್ನೋದು. ಇವ್ರಿಗೆ ಬಹಳ ಖುಷಿ ಆಯ್ತು, ನನ್ನ ಡೆಮಾನ್ಸ್ಟ್ರೇಷನ್ ಒಬ್ಬನಿಗಾದ್ರೂ ಅರ್ಥ ಆಯ್ತಲ್ಲ. ಏನ್ ಅರ್ಥ ಆಯ್ತು ಅಂತ ಕೇಳಿದ್ರಂತೆ. ಅವ ಎದ್ ನಿಂತ್ಕೊಂಡು ಹೇಳಿದಂತೆ, ಹುಳನೇ ಇರಲ್ಲ ಅನ್ನಂತೆ. ಇವ್ರ ಡೆಮಾನ್ಸ್ಟ್ರೇಷನ್ ಏನು, ಕುಡಿದ್ರೆ ಸಾಹಿತ್ಯ ಅಂತ. ಅವನು ಅರ್ಥ ಮಾಡ್ಕೊಂಡಿದ್ದಂಗೆ ತನ್ನ ಅನುಕೂಲಕ್ಕೆ ಕುಡಿಯೋರ ಹೊಟ್ಟೆಯಲ್ಲಿ ಹುಳನೇ ಇರಲ್ಲ ಸ್ವಾಮಿ, ಅರ್ಥ ಆಯ್ತು ಅದು. ನಾವೆಂತ ಗಿರಾಕಿಗಳಂದ್ರೆ, ದೇವರ ವಾಕ್ಯವನ್ನ ನಮ್ಮ ಪಾಪ ಕೃತ್ಯಗಳಿಗೆ ತಕ್ಕಾಗೆ ಅರ್ಥ ಮಾಡಿಕೊಂಡು ಇಲ್ಲ. ಪ್ರಿಯ ಗಂಡಸರೇ, ನಿಮ್ಮ ಹೆಂಡತಿ ಜೀವ ಬರಕ್ಕೆ ನಿನಗೆ ಬಾಧ್ಯಳು. ಆಕೆ ನಿನ್ನ ದೇಹದ ಅರ್ಧ ಭಾಗ. ಆಕೆಯನ್ನ ನೀನು ಪ್ರೀತಿಸಬೇಕು. ಪ್ರೀತಿಸುವಾಗ ನೀನು ಕ್ರಿಸ್ತನ ಪಾತ್ರವನ್ನು ಮನೆಯಲ್ಲಿ ವಹಿಸಬೇಕಾಗ್ತದೆ, ರಕ್ಷಕನ ಪಾತ್ರ. 2, ಆಕೆಯನ್ನು ವಾಕ್ಯೋಪದೇಶವೆಂಬ ಜಲಸ್ನಾನವನ್ನು ಮಾಡಿಸ್ತಾ ಇರಬೇಕು. 3, ನಿನ್ನ ಶರೀರವನ್ನು ಪ್ರೀತಿಸಿಕೊಳ್ಳುವ ಮೇಲೆಗೆ ಆಕೆಯನ್ನು ಪ್ರೀತಿಸಬೇಕು. ಇದಾದ ಮೇಲೆ ನೀನು ಆಕೆಯನ್ನ ತಿಳ್ಕೊಳ್ಬೇಕು. ನೋ ಯುವರ್ ವೈಫ್. 3,
ಆಕೆಯ ಜೊತೆಯಲ್ಲಿ ನೀನು ಬಾಳ್ವೆ ಮಾಡಬೇಕು. 5, ಆಕೆಯ ಜೊತೆ ಆಕೆಯನ್ನ ನೀನು ಹಾನರ್ ಮಾಡಬೇಕು, ಗೌರವಿಸಬೇಕು. 5, ಆಕೆಯ ಜೊತೆಯಲ್ಲಿ ನೀನು ಪ್ರಾರ್ಥಿಸಬೇಕು. ಇದು ನೀನು ಮಾಡುವಾಗ ನಿನ್ನ ಆ ಕುಟುಂಬ ಒಂದೇ ಶರೀರವಾಗಿ ಮಾರ್ಪಡಲಿಕ್ಕೆ ಸಾಧನವಾಗ್ತದೆ. ಇದಾದ ಮೇಲೆ ಮುಂದಿನ ಸೆಷನ್ ಅಲ್ಲಿ ನಾವು ಸ್ತ್ರೀಯರ ಪಾತ್ರ. ಚಹಾ ಕುಡಿದು ಬನ್ನಿ ಚೆನ್ನಾಗಿ. ಇಷ್ಟೊತ್ತು ಪುರುಷರು ಕೇಳಿದ್ದೀರಿ. ನಮ್ಮ ಪುರುಷರು ನಷ್ಟವಾಗಲಿಕ್ಕೆ ಕಾರಣಕರ್ತರು ನಮ್ಮ ಸ್ತ್ರೀಯರೇ. ಯಾಕಂದ್ರೆ ಪುರುಷನು ಶಿರಸಾದ್ರೆ ನೀವು ಆತನ ಯಾವ ಭಾಗ ಗೊತ್ತಾ ನಿಮಗೆ? ಆತನ ಕುತ್ತಿಗೆ. ತಲೆ ಎದ್ದು ನಿಂತಿರ್ಬೇಕಾದ್ರೆ ಯಾವ್ದು ಸ್ಟ್ರಾಂಗ್ ಆಗಿರ್ಬೇಕು? ಕುತ್ತಿಗೆ. ಕುತ್ತಿಗೆ ಬಗ್ಗದ್ರೆ ತಲೆ ಬಗ್ತದೆ. ಅದರಿಂದ ನಿನ್ನ ಗಂಡನ ಗೌರವ, ನಿನ್ನ ಗಂಡನ ನಾಶ ಎಲ್ಲವೂ ನಿನ್ನ ಮೇಲೆ. ನೀನು ಅವನನ್ನು ಬೈಲಿಕ್ಕೆ ಹೋಗ್ಬೇಡ. ಅದೆಲ್ಲಕ್ಕೆ ಕಾರಣ ನಾನು, ನೀವೇ. ಬಹಳ ನನ್ನ ದೇವ ಮಕ್ಕಳೇ, ಸತ್ಯವೇದ ಕೊಡುವಂತಹ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಈ ಲೋಕವೇ ಪರಲೋಕ ರಾಜ್ಯ ಆಗಿಬಿಡ್ತದೆ. ದೇವರು ಅದನ್ನೇ ಬಯಸಿದ್ದು. ನೀವು ಪ್ರಾರ್ಥನೆ ಮಾಡ್ರಿ, ಪರಲೋಕ ರಾಜ್ಯವು ಈ ಲೋಕದಲ್ಲಿ ಬರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ರಾಜ್ಯವು ಬರಲಿ. ಬರೇ ಪ್ರಾರ್ಥನೆ ಮಾಡಿದ್ರೆ ರಾಜ್ಯ ಬರಲ್ಲ. ನಿನ್ನ ಕುಟುಂಬಗಳು ದೇವರ ನಿಯಮಕ್ಕೆ ಅನುಸಾರವಾದಂತಹ ಪುರುಷ, ದೇವರ ನಿಯಮಕ್ಕೆ ಒಳಪಡುವ ಹೆಂಡತಿ, ದೇವರ ನಿಯಮಕ್ಕೆ ಒಳಪಡುವಂತ ಮಕ್ಕಳು ಯಾವ ಕುಟುಂಬಗಳಲ್ಲಿ ಇರ್ತಾರೋ ಅದೇ ಪರಲೋಕ ರಾಜ್ಯ. ಅಲ್ಲಿ ಕರ್ತನಿದ್ದಾನೆ, ಅಲ್ಲಿ ಕರ್ತನ ದೂತರಿದ್ದಾರೆ. ಪರಲೋಕ ರಾಜ್ಯವೇ ಇಲ್ಲೇ ಸ್ಥಾಪನೆ ಆಗ್ತದೆ. ಅದರಿಂದ ಈ ಸ್ತ್ರೀಯರ ಪಾತ್ರ ಏನು? ಸ್ತ್ರೀಯರು ಏನು ಮಾಡಬೇಕು? ಆ ಕುಟುಂಬ ಒಂದೇ ಶರೀರವಾಗಿ ದೇವರಿಗೆ ಮಹಿಮೆ ಕೊಡುವಂತಹ ಕುಟುಂಬವಾಗಬೇಕಾದ್ರೆ ಇಷ್ಟೊತ್ತು ನಾವು ಗಂಡಸರ ಬಗ್ಗೆ ಕಲ್ತಿದ್ದೇವೆ. ಸ್ತ್ರೀಯರಿಗಿರುವಂತಹ ಜವಾಬ್ದಾರಿಗಳೇನು, ಸ್ತ್ರೀಯರು ಏನು ಮಾಡಬೇಕೆಂಬುದನ್ನ ಮುಂದಿನ ಸೆಷನ್ನಲ್ಲಿ ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದೇವರು ತಾನೇ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.